Government of Karnataka, Digital Learning, Department of Collegiate Education, Course BBM, Semester 5th, Subject Management. The paper title is Business Research Methods, Chapter name Interpretation of Data and Report Writing. Dear students, today's topic is Bibliography and Appendix. Dear students, I am Khalil, Assistant Professor, Department of Commerce. I welcome you all in this session. As you are aware, in the previous session, we discussed about types of reports. Previous session ನಲ್ಲಿ ನಾವು ವೇರಿಯಸ್ ಟೈಪ್ಸ್ ಆಫ್ ರಿಪೋರ್ಟ್ಸನ್ನು ನೋಡಿದ್ವಿ. ಟೈಪ್ಸ್ ಆಫ್ ರಿಪೋರ್ಟ್ಸ್ನಲ್ಲಿ ನಾವು ಪಾಪ್ಯುಲರ್ ರಿಪೋರ್ಟ್ ಆ್ಯಂಡ್ ಟೆಕ್ನಿಕಲ್ ರಿಪೋರ್ಟನ್ನು ಡಿಸ್ಕಸ್ ಮಾಡಿದ್ವಿ ಇನ್ ಡೀಟೇಲ್ ಆಗಿ. ಡಿಯರ್ ಸ್ಟೂಡೆಂಟ್ಸ್, ಪರ್ಟಿಕ್ಯುಲರ್ಲಿ ಇನ್ ದಿಸ್ ಸೆಷನ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ what is bibliography, examples of bibliography, and ಕೊನೆಯದಾಗಿ appendix. Students, now we will discuss about regarding bibliography. bibliography ಬಗ್ಗೆ ಈಗ ಚರ್ಚೆ ಮಾಡೋಣ. See dear students, ರಿಸರ್ಚ್ ವರ್ಕ್ ಅಂತ ಬಂದಾಗ ರಿಸರ್ಚರ್ ಅವನ ಎಂಟೈರ್ ವರ್ಕನ್ನ ಕಂಪ್ಲೀಟ್ ಮಾಡಾದಮೇಲೆ ಹಿ ಹ್ಯಾಸ್ ಟು ಪ್ರಿಪೇರ್ ರಿಸರ್ಚ್ ರಿಪೋರ್ಟ್. ಓಕೆ, ರಿಸರ್ಚ್ ರಿಪೋರ್ಟಿನ ಕೊನೆಯ ಪಾರ್ಟ್ ರಿಸರ್ಚ್ ರಿಪೋರ್ಟ್ ಅಂತ ಬಂದಾಗ ನಾವು ರಿಸರ್ಚ್ ರಿಪೋರ್ಟ್ನಲ್ಲಿ 3 ಪಾರ್ಟ್ಸ್ ಅಂತ ಹೇಳಿದ್ದೆ ನಾನು. ರಿಸರ್ಚ್ ರಿಪೋರ್ಟ್ ಇನ್ಕ್ಲೂಡ್ಸ್ 3 ಪಾರ್ಟ್ಸ್. ಫಸ್ಟ್ ಒನ್ ಈಸ್ ಪ್ರಿಲಿಮಿನರಿ ಪೇಜಸ್ ಅಂತ ಹೇಳಿದ್ದೆ, ಆ್ಯಂಡ್ ಫಾಲೋಡ್ ಬೈ ಮೇನ್ ಬಾಡಿ. ಓಕೆ, ಕೊನೆಯದಾಗಿ ರೆಫರಲ್ ಸೆಕ್ಷನ್ ಅನ್ನುವಂಥದ್ದು ನೋಡಿದ್ವಿ. ಓಕೆ, ರೆಫರಲ್ ಮೆಟೀರಿಯಲ್. ಈ ಕೊನೆಯ ಪಾರ್ಟ್ನಲ್ಲಿ ರೆಫರಲ್ನಲ್ಲಿ ನಾವು ಬಿಬ್ಲೋಗ್ರಫಿನ ನೋಡ್ತೀವಿ. ಓಕೆ, ಆಫ್ಟರ್ ಕಂಪ್ಲೀಟಿಂಗ್ ಈಸ್ ಆಲ್ ವರ್ಕ್ ರಿಲೇಟಿಂಗ್ ಟು ಓಕೆ ರಿಸರ್ಚ್. ಓಕೆ, ರಿಸರ್ಚ್ ರಿಲೇಟೆಡ್ ಎಲ್ಲ ವರ್ಕನ್ನ ಕಂಪ್ಲೀಟ್ ಮಾಡಾದಮೇಲೆ ರಿಸರ್ಚ್ ರಿಪೋರ್ಟನ್ನು ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಿಸರ್ಚರ್. ರಿಸರ್ಚ್ ರಿಪೋರ್ಟ್ನಲ್ಲಿ ಕೊನೆಯ ಭಾಗ ರೆಫರಲ್ ಮಟೀರಿಯಲ್ ಅಂತ ಬಂದಾಗ ನಾವು ಬಿಬ್ಲಿಯೋಗ್ರಫಿನ ನೋಡ್ತೀವಿ. ಸಿ ಡಿಯರ್ ಸ್ಟೂಡೆಂಟ್ಸ್, ಮೀನಿಂಗ್ ಬಿಬ್ಲಿಯೋಗ್ರಫಿದು ಈ ರೀತಿ ಇದೆ. ದ ಬಿಬ್ಲಿಯೋಗ್ರಫಿ ಈಸ್ ಅ ಲೀಸ್ಟ್ ಆಫ್ ಪ್ರಿಂಟೆಡ್ ಸೋರ್ಸಸ್ ಯುಟಿಲೈಸ್ಡ್ ಇನ್ ದಿ ರಿಸರ್ಚ್ ವರ್ಕ್. ದ ಬಿಬ್ಲಿಯೋಗ್ರಫಿ ಈಸ್ ಎ ಲೀಸ್ಟ್ ಆಫ್ the printed sources utilized in the research work. ಬಿಬ್ಲಿಯೋಗ್ರಫಿ ಅನ್ನುವಂಥದ್ದು ರಿಸರ್ಚ್ ವರ್ಕ್ನಲ್ಲಿ, ಓಕೆ, ರಿಸರ್ಚ್ ಮೀನ್ಸ್ ಸಂಶೋಧನಾ ವರ್ಕ್ನಲ್ಲಿ ಏನು ಯುಟಿಲೈಸ್ ಮಾಡಿದಂತಹ ಒಂದು ಲೀಸ್ಟ್ ಆಫ್ ಪ್ರಿಂಟೆಡ್ ಸೋರ್ಸಸ್ ಅಂತ ನಾವು ಹೇಳ್ಬೋದು. ಓಕೆ, ರಿಸರ್ಚ್ ವರ್ಕಿನಲ್ಲಿ ಒಬ್ಬ ರಿಸರ್ಚರ್ ಏನು ರಿಸರ್ಚ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ ಬಳಸಲಾದಂತಹ ಎಲ್ಲ ಪ್ರಿಂಟೆಡ್ ಮೂಲಗಳ ಒಂದು ಲೀಸ್ಟ್ ಅಂದರೆ ಪಟ್ಟಿಯನ್ನು ನಾವೇನಂತ ಕರಿತೀವಿ, ಬಿಬ್ಲಿಯೋಗ್ರಫಿ ಅಂತ ಹೇಳ್ತೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಹೇಳ್ತಾರೆ ದ ಪಬ್ಲಿಕೇಶನ್ಸ್ ಯೂಸ್ಡ್ ಫಾರ್ ಇನ್ಫಾರ್ಮೇಷನ್ ಈಲ್ಡ್ ಬಟ್ ನಾಟ್ ಕೋಟೆಡ್ ಇನ್ ದ ರಿಪೋರ್ಟ್. ಸಿ ದ ಬಿಬ್ಲಿಯೋಗ್ರಫಿ ಮೇ ಇನ್ಕ್ಲೂಡ್ ಪಬ್ಲಿಕೇಶನ್ಸ್. ಓಕೆ, ಅಂದರೆ ಪಬ್ಲಿಕೇಶನ್ಸ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಪ್ರಕಾಶನಗಳು ಅಂತ ನಾವೇನು ಹೇಳ್ತೀವಲ್ಲ, ದ ಬಿಬ್ಲಿಯೋಗ್ರಫಿ ಮೇ ಇನ್ಕ್ಲೂಡ್ ಪಬ್ಲಿಕೇಶನ್ಸ್ ದಟ್ ವರ್ ಯುಟಿಲೈಸರ್ ಫಾರ್ ಏನಂತ ಹೇಳಿದರೆ ಇನ್ಫಾರ್ಮೇಷನ್ ಈಲ್ಡ್ ಮೀನ್ಸ್ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಬಟ್ ವರ್ ನಾಟ್ ಕೋಟೆಡ್ ಇನ್ ದ ರಿಪೋರ್ಟ್. ಎಸ್, ದಿಸ್ ಈಸ್ ಅಬೌಟ್ ಬಿಬ್ಲಿಯೋಗ್ರಫಿ. ಇನ್ ಅದರ್ ವರ್ಡ್ಸಲ್ಲಿ ಹೇಳೋದಾದರೆ, ಸಿ ಅ ಬಿಬ್ಲಿಯೋಗ್ರಫಿ lists all the references used to create a piece of writing ಅಂತ ಹೇಳ್ಬೋದು. ಈ ಬಿಬ್ಲಿಯೋಗ್ರಫಿ ಏನನ್ನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಎವ್ರಿಥಿಂಗ್ ಮೀನ್ಸ್ ರಿಸರ್ಚರ್ ಏನು ಯೂಸ್ ಮಾಡಿರ್ತಾನಲ್ಲ. ಓಕೆ, ನೀವೇ ರಿಸರ್ಚರ್ ಆಗಿದ್ದರೆ ಎವ್ರಿಥಿಂಗ್ ಯು ಯೂಸ್ಡ್ ಇನ್ ದಿ ಕ್ರಿಯೇಷನ್ ಆಫ್ ವರ್ಕ್. ಓಕೆ, ರಿಸರ್ಚ್ ವರ್ಕ್ ಅಂತ ಹೇಳ್ಬೋದು. ಈವನ್ if you did not cite it in the body of the writing itself. See, therefore, dear students, bibliography
which is generally appended to the research report. ಆ್ಯಂಡ್ ಬಿಬ್ಲಿಯೋಗ್ರಫಿ ಏನಂತ ಹೇಳ್ಬೋದು, ಈಸ್ ಎ ಲೀಸ್ಟ್ ಆಫ್ ಬುಕ್ಸ್ ಅಂತ ಹೇಳ್ಬೋದು, ಇನ್ ಸಮ್ ವೇ ರಿಲೇಟೆಡ್ ಟು ಆರ್ ಪರ್ಟಿನೆಂಟ್ ಟು ದಿ ರಿಸರ್ಚ್ ವರ್ಕ್ ವಿಚ್ ಹ್ಯಾಸ್ ಬೀನ್ ಡನ್, ಆ್ಯಂಡ್ ಇಟ್ ಶುಡ್ ಕಂಟೈನ್ ಆಲ್ ದೋಸ್ ವರ್ಕ್ ಅಂತ ಹೇಳ್ಬೋದು. ಎಲ್ಲ ವರ್ಕು ರಿಸರ್ಚ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಎಲ್ಲ ವರ್ಕನ್ನು ಕೂಡ ಬಿಬ್ಲಿಯೋಗ್ರಫಿಯಲ್ಲಿ ನಾವು ನೋಡ್ಬೋದು, ವಿಚ್ ದ ರಿಸರ್ಚರ್ಸ್ ಹ್ಯಾಸ್ ಕನ್ಸಲ್ಟೆಡ್. This is about the meaning of bibliography. See, ಇನ್ನು ಬಿಬ್ಲಿಯೋಗ್ರಫಿ ಬಗ್ಗೆ ಹೇಳಬೇಕಂದ್ರೆ, ದ ಫಾರ್ಮೇಟ್ ಆಫ್ ದಿ ಬಿಬ್ಲಿಯೋಗ್ರಫಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಡಿಪೆಂಡ್ಸ್ ಆನ್ ದಿ ಫುಟ್ ನೋಟ್ ಸ್ಟೈಲ್ ಅಂತ ನಾವು ಹೇಳ್ಬೋದು. ಮುಂದೆ ಹೇಳಿದರೆ, ಇಫ್ ದ ಫುಟ್ ನೋಟ್ಸ್ ರೆಫರೆನ್ಸ್ ಇನ್ ದ ಟೆಕ್ಸ್ಟ್ ಆರ್ ನಂಬರ್ಡ್ ಟು refer to the source in the bibliography, the entries must be numerically listed in order of appearance in the text. ಅಂದರೆ if the footnotes in the text are numbered to refer to a source in a bibliography, okay, the items ಏನಿರುತ್ತಲ್ಲ ಈ ಬಿಬ್ಲಿಯೋಗ್ರಫಿಯಲ್ಲಿ ಇರುವಂಥದ್ದು, the items in the bibliography must be numerically listed, okay, numerically listed ಆಗಿರಬೇಕು, in order in which they appear in the text. And dear students, the various formats guides includes information about bibliography format ಅಂತ ನಾವು ಹೇಳ್ಬೋದು. See, dear students, means the various format manuals include the information on form for the bibliography. Dear students, writing bibliography ಏನಿದೆಯಲ್ಲ, okay, can sometime ಕನ್ಫ್ಯೂಸ್ ಮಾಡುತ್ತೆ ಈವನ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಏನಂತ ಹೇಳ್ಬೋದು, ರೈಟರ್ಸ್ ಅಂತ ಹೇಳ್ಬೋದು. ಈವನ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ರಿಸರ್ಚರ್ ಅವ್ರನ್ನು ಕೂಡ ಕನ್ಫ್ಯೂಸ್ ಮಾಡುತ್ತೆ. ಸಿ ದ ಪ್ರೊಸೆಸ್ ಆಫ್ ರೈಟಿಂಗ್ ಅ ಬಿಬ್ಲಿಯೋಗ್ರಫಿ ಅಂತ ಬಂದಾಗ ಬೇಸಿಕಲಿ ನಾವೇನು ನೋಡ್ತೀವಿ, ಫಾರ್ಮೆಟ್ಸ್ ಆಫ್ ಬಿಬ್ಲಿಯೋಗ್ರಫಿನ ನೋಡ್ತೀವಿ. ದ ಫಾರ್ಮೆಟ್ಸ್ ಆಫ್ ಎ ಬಿಬ್ಲಿಯೋಗ್ರಫಿ ಈಸ್ ಒನ್ ಆಫ್ ದೋಸ್ ಆಸ್ಪೆಕ್ಟ್ಸ್ ಅಂತ ಹೇಳ್ತೀವಿ ವಿಚ್ ಕನ್ಫ್ಯೂಸಸ್ ದಿ ರಿಸರ್ಚರ್ಸ್ ದ ಮೋಸ್ಟ್. ಈ ಕಾಮನಾಗಿ ನೋಡಬೇಕಂದ್ರೆ ದೇರ್ ಆರ್ ವೇರಿಯಸ್ ಫಾರ್ಮೇಟ್ಸ್ ಟು ಫಾಲೋ, ಬಟ್ ಮೋಸ್ಟ್ ವೈಡ್ಲಿ ಆಗಿ ಯೂಸ್ ಆಗುವಂಥದ್ದು, ಓಕೆ, API ಫಾರ್ಮೇಟ್, MLA ಫಾರ್ಮೇಟ್ ಆ್ಯಂಡ್ ಚಿಕಾಗೋ ಫಾರ್ಮೇಟ್, ಮೀನ್ಸ್ ಚಿಕಾಗೋ ಫಾರ್ಮೇಟಿಂಗ್ ಸ್ಟೈಲ್ಸ್ ಅಂತ ನಾವು ಹೇಳ್ತೀವಿ. ಸಿ ಡಿಯರ್ ಸ್ಟೂಡೆಂಟ್ಸ್, API ಫಾರ್ಮೇಟ್ ಏನಿದೆಯಲ್ಲ, ಓಕೆ, ಅದರ ಬಗ್ಗೆ ಹೇಳಬೇಕಂದ್ರೆ ದ API ಫಾರ್ಮೇಟ್ ಈಸ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ ದಿ ಯಾವ ಒಂದು ಡಿಸಿಪ್ಲಿನಲ್ಲಿ ಅಂತ ಹೇಳಿದ್ರೆ ಡಿಸಿಪ್ಲಿನ್ಸ್ ಆಫ್ ಸೋಷಿಯಲ್ ಸೈನ್ಸಸ್, ಓಕೆ, ಸಚ್ ಆಸ್ ಸೈಕಾಲಜಿ ಆಗಿರ್ಬೋದು, ಆ್ಯಂಥ್ರೋಪಾಲಜಿ ಆಗಿರ್ಬೋದು, ಆ್ಯಂಡ್ ಸೋಷಿಯಾಲಜಿ ಅಲಾಂಗ್ ವಿತ್ ಸಮ್ ಅದರ್ ಫೀಲ್ಡ್ಸ್ ಆಫ್ ಎಜುಕೇಷನ್ ಅಂತ ನಾವು ಹೇಳ್ಬೋದು. ದ MLA ಸ್ಟೈಲ್ ಏನಿದೆಯಲ್ಲ, MLA ಫಾರ್ಮೇಟ್ ಅಥವಾ MLA ಸ್ಟೈಲ್ ಆಫ್ ರೆಫರಿಂಗ್ ಇದೆಯಲ್ಲ, ಈಸ್ ಯೂಸ್ಡ್ ಇನ್ ದ ಡಿಸಿಪ್ಲಿನ್ಸ್ ಆಫ್ ಹ್ಯುಮ್ಯಾನಿಟೀಸ್. ಫಾರ್ ಎಕ್ಸಾಂಪಲ್ ಹ್ಯುಮ್ಯಾನಿಟಿ ಡಿಸಿಪ್ಲಿನ್ಸ್ ಅಂತ ಬಂದಾಗ ಇಂಗ್ಲೀಷ್ ಲಿಟ್ರೇಚರ್, ಓಕೆ, ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜಸ್ ಲಿಟ್ರೇಚರ್ ಆಗಿರ್ಬೋದು, ಆ್ಯಂಡ್ ಕಲ್ಚರಲ್ ಸ್ಟಡೀಸ್ ಅಂತ ಬರುತ್ತೆ. ವೇರಸ್ ದ ಚಿಕಾಗೋ ಸ್ಟೈಲ್ಸಿಗೆ ಬಂದುಬಿಟ್ರೆ, ಚಿಕಾಗೋ ಸ್ಟೈಲ್ ಆಫ್ ರೆಫರಿಂಗ್ ಏನಿದೆಯಲ್ಲ ಈಸ್ ಮೋಸ್ಟ್ಲಿ ಯೂಸ್ಡ್ ಇನ್ ದ ಫೀಲ್ಡ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಂತ ನಾವು ಹೇಳ್ತೀವಿ, ಓಕೆ, ಆ್ಯಂಡ್ ಫೈನ್ ಆರ್ಟ್ಸ್ ಆಗಿರ್ಬೋದು, ಆ್ಯಂಡ್ ಹಿಸ್ಟರಿ. ಈ ರೀತಿ ಡಿಫ್ರೆಂಟ್ ಫಾರ್ಮೆಟ್ಸ್ ಇದೆ. ಆ ಫಾರ್ಮೆಟ್ನಲ್ಲಿ ನಾವು ಬಿಬ್ಲಿಯೋಗ್ರಫಿ ಮೀನ್ಸ್ ದ ಫಾರ್ಮೆಟ್ ಆಫ್ ಬಿಬ್ಲಿಯೋಗ್ರಫಿ, ಪ್ರೊಸೆಸ್ ಆಫ್ ರೈಟಿಂಗ್ ಬಿಬ್ಲಿಯೋಗ್ರಫಿಗೆ ಅಂತ ಬಂದಾಗ ಈ ರೀತಿ ಡಿಫ್ರೆಂಟ್ ಫಾರ್ಮೆಟ್ಸನ್ನು ನಾವು ನೋಡ್ಬೋದು, MLA, API, ಚಿಕಾಗೋ ಫಾರ್ಮೆಟಿಂಗ್ ಸ್ಟೈಲ್ಸನ್ನು. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ಏನು ಇಫ್ ದ ಲೀಸ್ಟ್ ಆಫ್ ಸೋರ್ಸಸ್ ತುಂಬಾ ಲಾರ್ಜ್ ಇದ್ದಾರೆ, ಓಕೆ, ಟೂ ಲಾರ್ಜ್ ಇದ್ದಾರೆ, ದ ಬಿಬ್ಲಿಯೋಗ್ರಫಿ ಶುಡ್ ಬಿ ಕ್ಯಾಟಗರೈಸ್ ಇನ್ ದ ಫಾಲೋಯಿಂಗ್ ಸೆಕ್ಷನ್ಸ್ ಅಂತ ಹೇಳಿದ್ದಾರೆ, ಓಕೆ. ಈಗ ಲೀಸ್ಟ್ ಆಫ್ ದಿ ಸೋರ್ಸಸ್ ಏನಿದೆಯಲ್ಲ ತುಂಬಾ ಜಾಸ್ತಿ ಇದ್ದರೆ, ಲಾರ್ಜ್ ಇದ್ದರೆ, ಬಿಬ್ಲಿಯೋಗ್ರಫಿನ ನಾವು ಈ ರೀತಿ ಕ್ಯಾಟಗರೈಸ್ ಮಾಡಬೇಕಾಗುತ್ತೆ, ಓಕೆ. ಫಸ್ಟ್ ಕ್ಯಾಟಗರಿ ಯಾವ ರೀತಿ ಮಾಡ್ತೀವಿ, ಬುಕ್ಸ್ ಆಗಿ ನಾವು ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೊನೋಗ್ರಾಫ್ಸ್, ಮೀನ್ಸ್ ಮೊನೋಗ್ರಾಫ್ ಅಂದರೆ ಮೊನೋಗ್ರಾಫ್ ಏನಂತ ಹೇಳ್ಬೋದು, ಸ್ಪೆಷಲ್ ಟೈಪ್ ಆಫ್ ಬುಕ್ಸ್ ರಿಟನ್ ಆನ್ ಎ ಸಿಂಗಲ್ ಸ್ಪೆಷಲೈಸ್ಡ್ ಟಾಪಿಕ್ ಅಂತ ಹೇಳ್ಬೋದು, ಓಕೆ, ಡಿವೋಟೆಡ್ ಮೇನ್ಲಿ ಫಾರ್ ರಿಸರ್ಚ್ ವರ್ಕ್ ಅಂತ ಒಂದು ಮೊನೋಗ್ರಾಫ್ಸ್ ಇದ್ದರೆ ಅದರಲ್ಲಿ ಇರುವಂತಹ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ರೆಫರೆನ್ಸನ್ನು ಅಲ್ಲಿ ಬರಿತೀವಿ. ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರಿಪೋರ್ಟ್ಸ್, ಡಾಕ್ಯುಮೆಂಟ್ ರಿಪೋರ್ಟ್ಸ್ ಆಗಿ ನೋಡ್ಬೋದು, ಮೀನ್ಸ್ ಕ್ಯಾಟಗರೈಸ್ ಮಾಡಿ ಒಂದು ಸೆಕ್ಷನ್, ಇದು ಒಂದು ಸೆಕ್ಷನ್ ಆಗಿ ನೋಡ್ತೀವಿ ನಾವು.
ಪೀರಿಯಡಿಕಲ್ಸ್ ಆ್ಯಂಡ್ ಜರ್ನಲ್ಸ್ ಅದು ಒಂದು ಸೆಕ್ಷನ್ ಆಗಿ ಮಾಡ್ಬೋದು ಬಿಬ್ಲಿಯೋಗ್ರಫಿನಲ್ಲಿ. ಆ್ಯಂಡ್ ಎಸ್ಸೆ ಆ್ಯಂಡ್ ಆರ್ಟಿಕಲ್ಸ್ ಆಗಿ ಮಾಡ್ಬೋದು. ಅನ್ಪಬ್ಲಿಷ್ಡ್ ಥೀಸಿಸ್ ಆ್ಯಂಡ್ ಮೆಟೀರಿಯಲ್ಸ್ ಆ್ಯಂಡ್ ನ್ಯೂಸ್ ಪೇಪರ್, ಈ ರೀತಿ ಸೆಕ್ಷನ್ ವೈಸ್ನ ಮಾಡಬೇಕಾಗುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಬಿಬ್ಲಿಯೋಗ್ರಫಿನ ನಾವು ಆಲ್ಫಾಬೆಟಿಕಲ್ ಆಗಿ ಏನು ಮಾಡಬೇಕಾಗುತ್ತೆ, ಅರೇಂಜ್ ಮಾಡಬೇಕಾಗುತ್ತೆ. ಮೀನ್ಸ್ ದ ಬಿಬ್ಲಿಯೋಗ್ರಫಿ ಶುಡ್ ಬಿ ಅರೇಂಜ್ಡ್ ಆಲ್ಫಾಬೆಟಿಕಲಿ. ಆ್ಯಂಡ್ ಈ ಬಿಬ್ಲಿಯೋಗ್ರಫಿ ಏನಿದೆಯಲ್ಲ ಮೇ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್. ಓಕೆ, ಏನು ನಾನು ಹೇಳಿದ್ನಲ್ಲ, ಸೆಕ್ಷನ್ಸ್ ಹೇಳಿದೆ ನಾನು, ಬುಕ್ಸ್ ಆಗಿ, ಮೋನೋಗ್ರಾಫ್ಸ್ ಆಗಿ, ಆ್ಯಂಡ್ ಡಾಕ್ಯುಮೆಂಟ್ಸ್ ಆಗಿ, ರಿಪೋರ್ಟ್ಸ್ ಆಗಿ, ಇನ್ ಜನರಲ್ ಈ ರೀತಿ ನಾವು ನೋಡ್ತೀವಿ. ರಿಸರ್ಚ್ ವರ್ಕ್ ಅಂತ ಬಂದಾಗ ಓಕೆ, ಬಿಬ್ಲಿಯೋಗ್ರಫಿ ಮೇ ಬಿ ಡಿವೈಡೆಡ್ ಇಂಟು 2 ಪಾರ್ಟ್ಸ್ ಆಗಿ. ಫಸ್ಟ್ ಪಾರ್ಟ್ ಏನಿದೆಯಲ್ಲ, ಫಸ್ಟ್ ಪಾರ್ಟ್ ಮೇ ಕಂಟೈನ್ ಏನಂತ ಹೇಳ್ತೀವಿ, ನೇಮ್ ಆಫ್ ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸ್. ಓಕೆ, 2 ಪಾರ್ಟಾಗಿ ನಾವು ಮಾಡ್ತೀವಿ ಬಿಬ್ಲಿಯೋಗ್ರಫಿನ. ಫಸ್ಟ್ ಪಾರ್ಟಲ್ಲಿ ನಾವು ನೇಮ್ಸ್ ಆಫ್ ದಿ ಬುಕ್ಸನ್ನು ನೋಡ್ತೀವಿ, ನೇಮ್ಸ್ ಆಫ್ ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸ್, ಇದು ಒಂದು ಪಾರ್ಟ್ ಆಗಿರುತ್ತೆ. ಆ್ಯಂಡ್ ದ ಸೆಕೆಂಡ್ ಪಾರ್ಟ್ ಮೇ ಕಂಟೈನ್ ಏನಿರುತ್ತೆ ಅಂದರೆ ದ ನೇಮ್ಸ್ ಆಫ್ ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್. ಸೆಕೆಂಡ್ ಪಾರ್ಟ್ನಲ್ಲಿ ನಾವು ದ ನೇಮ್ಸ್ ಆಫ್ ಮ್ಯಾಗ್ಝಿನ್ ಆ್ಯಂಡ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಿ ನಾವು ಮಾಡ್ತೀವಿ, 2 ಪಾರ್ಟಾಗಿ ಮಾಡ್ತೀವಿ. ಸಿ ಡಿಯರ್ ಸ್ಟೂಡೆಂಟ್ಸ್, ರೀಡರ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳಬೇಕಂದ್ರೆ ಈ ಒಂದು ಪ್ಯಾಟ್ರನ್ ಏನು ಹೇಳಿದ್ವಲ್ಲ, ಓಕೆ, ದಿಸ್ ಪ್ಯಾಟರ್ನ್ ಆಫ್ ಬಿಬ್ಲಿಯೋಗ್ರಫಿ ಏನಂತ ಹೇಳ್ಬೋದು, ಇಸ್ ಕನ್ಸಿಡರ್ಡ್ ಕನ್ವೀನಿಯೆಂಟ್ ಅಂತ ಹೇಳ್ಬೋದು. ಇದು ತುಂಬಾ ಕನ್ವೀನಿಯೆಂಟ್ ಆಗುತ್ತೆ ರೀಡರ್ ಪಾಯಿಂಟ್ ಆಫ್ ವ್ಯೂ ಇಂದ. ಓಕೆ, ಬುಕ್ಸ್ ಆ್ಯಂಡ್ ಪ್ಯಾಂಪ್ಲೆಟಿನ ಒಂದು ಪಾರ್ಟಾಗಿ ಮಾಡಿದರೆ, ಒಂದು ಸೆಕ್ಷನ್ ಆಗಿ, ಆ್ಯಂಡ್ ನೇಮ್ಸ್ ಆಫ್ ಮ್ಯಾಗ್ಝಿನ್ ಆ್ಯಂಡ್ ನ್ಯೂಸ್ ಪೇಪರ್ ಆರ್ಟಿಕಲ್ ಇನ್ನೊಂದು ಪಾರ್ಟಾಗಿ ಮಾಡಿದ್ದಾರೆ. ರೀಡರ್ ಪಾಯಿಂಟ್ ಆಫ್ ವ್ಯೂ ಇಂದ ರಿಸರ್ಚ್ ರಿಪೋರ್ಟ್ನಲ್ಲಿ ನಾವು ನೋಡೋದಾದರೆ ಕನ್ವೀನಿಯೆಂಟ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಟರಿ ಅಂತ ಹೇಳ್ಬೋದು. ಓಕೆ, ಸಿ ದೋ ಇಟ್ ಈಸ್ ನಾಟ್ ದಿ ಓನ್ಲಿ ವೇ ಆಫ್ ಪ್ರೆಸೆಂಟಿಂಗ್ ಬಿಬ್ಲಿಯೋಗ್ರಫಿ. ಆ್ಯಂಡ್ ಎಸ್, see dear students, if selected sources are reported, the word selected bibliography should be written ಅಂತ ಹೇಳಿದ್ದಾರೆ. ಮೀನ್ಸ್ if selected sources are reported, the words selected bibliography should be written ಅನ್ನುವಂಥದ್ದು. ಆ್ಯಂಡ್ dear students, in writing bibliography ನಾವು ಫಸ್ಟ್ ಏನು ಮಾಡ್ತೀವಿ, ಒಂದು ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಬಿಬ್ಲಿಯೋಗ್ರಫಿ ನಾವು ಬರಿತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದನ್ನು ಫಸ್ಟ್ ತಗೋಬೇಕು, ಯಾವುದನ್ನು ನೆಕ್ಸ್ಟ್ ಆಗಿ ಕನ್ಸಿಡರ್ ಮಾಡಬೇಕು ಅನ್ನೋವಂಥದ್ದನ್ನು ಹೇಳ್ತಾ ಇದ್ದೀನಿ. ಓಕೆ, ಇನ್ ರೈಟಿಂಗ್ ಬಿಬ್ಲಿಯೋಗ್ರಫಿ ಫಸ್ಟ್ ನಾವೇನು ಮಾಡ್ತೀವಿ, ದ ಸರ್ ನೇಮ್ ಈಸ್ ರಿಟನ್ ಫಸ್ಟ್ ದ್ಯಾನ್ ಇನಿಷಿಯಲ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ನಾವೇನು ಮಾಡ್ತೀವಿ, ಸರ್ ನೇಮನ್ನು ತಗೊತೀವಿ. ಆ್ಯಂಡ್ ನೆಕ್ಸ್ಟ್ ಇಯರ್ ಆಫ್ ಪಬ್ಲಿಕೇಶನ್ನ ನಾವು ನೋಡ್ತೀವಿ. ಅದಾದಮೇಲೆ ಟೈಟಲ್ ಆಫ್ ದಿ ಬುಕ್ಸನ್ನು ರೆಫರ್ ಮಾಡ್ತೀವಿ, ಅಲ್ಲಿ ಅಂದರೆ ಬರಿತೀವಿ. ನೆಕ್ಸ್ಟ್ ಪಬ್ಲಿಷರ್ ನೇಮನ್ನು ತಗೊತೀವಿ, ಪ್ಲೇಸನ್ನು ಹಾಕ್ತೀವಿ, ಆ್ಯಂಡ್ ಟೋಟಲ್ ನಂಬರ್ ಆಫ್ ಪೇಜಸ್ಸನ್ನು ನಾವು ನೋಡ್ತೀವಿ. ಓಕೆ, ಎಸ್, ಈಗ ನಾವು ಈ ಬಿಬ್ಲಿಯೋಗ್ರಫಿನ ಮೀನ್ಸ್ ಎಂಟ್ರೀಸ್ ಇನ್ ದ ಬಿಬ್ಲಿಯೋಗ್ರಫಿ ಯಾವ ಒಂದು ಆರ್ಡರಲ್ಲಿ ಇರಬೇಕು ಅನ್ನೋದನ್ನು ನೋಡೋಣ. 2 ನಾನು ಪಾರ್ಟಾಗಿ ಹೇಳಿದೆ. ಮೀನ್ಸ್ ಒಂದು ಫಾರ್ ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸಿಗಾದರೆ ಆರ್ಡರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಫಾರ್ ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸಿಗೆ ಬಂದುಬಿಟ್ರೆ ಈ ಆರ್ಡರ್ನಲ್ಲಿ ನಾವು ಬಿಬ್ಲಿಯೋಗ್ರಫೀಸ್ನ ಏನು ಮಾಡಬೇಕು, ಬಿಬ್ಲಿಯೋಗ್ರಫಿನಲ್ಲಿ ಎಂಟ್ರೀಸನ್ನು ಮಾಡಬೇಕಾಗುತ್ತೆ. ಫಸ್ಟ್ ಏನು, ನೇಮ್ ಆಫ್ ಆಥರ್ ಯಾವ ರೀತಿ ಇರಬೇಕು, ಲಾಸ್ಟ್ ನೇಮ್ ಫಸ್ಟ್ ಇರಬೇಕು. ಓಕೆ, ನೇಮ್ ಆಫ್ ಒಬ್ಬ ಆಥರ್ನ ಹೆಸರಿದೆ, ಅವನ ಒಂದು ಲಾಸ್ಟ್ ನೇಮ್ ಏನಿರುತ್ತಲ್ಲ ಅದು ಲಾಸ್ಟ್ ನೇಮ್ ಫಸ್ಟಲ್ಲಿ ಇರಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ಕೂಡ ಇದೆ, ನಾನು ಹೇಳ್ತೀನಿ. ನೆಕ್ಸ್ಟ್ ಏನಿರ್ಬೇಕು, ಟೈಟಲ್ ಅಂಡರ್ಲೈನ್ ಟು ಇಂಡಿಕೇಟ್ ಇಟ್ಯಾಲಿಕ್ಸ್ ಅನ್ನೋದು ಟೈಟಲನ್ನು ನಾವು ನೆಕ್ಸ್ಟ್ ನೋಡ್ತೀವಿ, ಆಥರ್ ನೇಮ್ ಆದಮೇಲೆ. ಅದಾದಮೇಲೆ ಪ್ಲೇಸನ್ನು ಬರಿಬೇಕಾಗುತ್ತೆ. ದೆನ್ ಪಬ್ಲಿಷರ್ ಆ್ಯಂಡ್ ಡೇಟ್ ಆಫ್ ಪಬ್ಲಿಕೇಶನ್ ಅನ್ನುವಂಥದ್ದು. ಕೊನೆಯದಾಗಿ ನಂಬರ್ ಆಫ್ ವಾಲ್ಯೂಮ್ಸನ್ನು ನಾವು ರೆಫರ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಓಕೆ, ಫಸ್ಟ್ ನಾವೇನು ಮಾಡಬೇಕು, ಈಗ ಒಂದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅನ್ನುವಂಥದ್ದು ಬುಕ್ ಇದೆ, ಅದರ ಆಥರ್ ಯಾರು, CR ಕೊಥಾರಿ ಅನ್ನುವಂಥವ್ರು. ಓಕೆ, CR ಕೊಥಾರಿ. ಪಬ್ಲಿಷರ್ ಬಂದುಬಿಟ್ರೆ ವಿಕಾಸ್ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್, ನ್ಯೂ ದಿಲ್ಲಿ. ಓಕೆ, ಪ್ಲೇಸ್ ಇಸ್ ನ್ಯೂ ದಿಲ್ಲಿ. ಆ್ಯಂಡ್ ಇಯರ್ ಬಂದರೆ 1978. ಈ ರೀತಿ ಇನ್ಫಾರ್ಮೇಷನ್ ಇರುತ್ತೆ. ಈ ಒಂದು ಬುಕ್ಕನ್ನು ರೆಫರ್ ಮಾಡಿದ್ದಾರೆ. ಈಗ ನೀವೇ ರಿಸರ್ಚರ್ ಅಂತ ಅಂದ್ಕೊಳ್ಳಿ. ಓಕೆ, ಇವರ್ ಪರ್ಸ್ಯೂಯಿಂಗ್ PhD ನೀವು ಮಾಡ್ತಾ ಇದ್ದೀರಾ, ಇವರೇ ರಿಸರ್ಚ್ ಸ್ಕಾಲರ್. ಓಕೆ ಅಂತ ಹೇಳಿದ್ರೆ ನಿಮ್ಮ ಒಂದು ರಿಸರ್ಚ್ ರಿಪೋರ್ಟಿಗೆ ಈ ಒಂದು CR ಕೊಥಾರಿ ಅವರ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಈ ಒಂದು ಬುಕ್ಕನ್ನು ನೀವು ರೆಫರ್ ಮಾಡಿದ್ದಾರೆ, ನೀವು ಬಿಬ್ಲಿಯೋಗ್ರಫಿನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸ್ ಸೆಕ್ಷನಲ್ಲಿ. ಓಕೆ, ಫಸ್ಟ್ ಏನು ಮಾಡ್ತೀರಾ ನೀವು, ಫಸ್ಟ್ ನೇಮ್ ಆಫ್ ದಿ ಆಥರ್ ತಗೊತೀರಾ. ನೇಮ್ ಆಫ್ ದಿ ಆಥರ್ ಇಸ್ CR ಕೊಥಾರಿ ಅನ್ನೋಂಥದ್ದು.
ಬಟ್ ನೀವೇನು ಮಾಡಬೇಕು, ಲಾಸ್ಟ್ ನೇಮ್ ಫಸ್ಟಿಗೆ ಬರೀಬೇಕಾಗುತ್ತೆ. ಮೀನ್ಸ್ ಲಾಸ್ಟ್ ನೇಮ್ ಅಂತ ಹೇಳಿದ್ರೆ CR ಕೊತಾರಿಗೆ ಬಂದರೆ ಲಾಸ್ಟ್ ನೇಮ್ ಇಸ್ ಕೊತಾರಿ CR ಅಂತ ತಗೋಬೇಕು. ಓಕೆ, ನೆಕ್ಸ್ಟ್ ಏನು ಬರೀತೀರಾ ನೀವು, ಏನಂತ ಹೇಳಿದ್ರೆ ಟೈಟಲ್. ಓಕೆ, ಅದನ್ನು ಇನ್ನು ಇಟಾಲಿಕ್ನಲ್ಲಿ, ಓಕೆ, ಇಟಾಲಿಕಲ್ಲಿ ನೀವು ನೋಡಬಹುದು. ಇಟಾಲಿಕ್ ಫಾರ್ಮಲ್ಲಿ ಇಲ್ಲಿ ನಿಮಗೆ ಕಾಣಿಸುತ್ತೆ. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ದಟ್ ಈಸ್ ದಿ ಟೈಟಲ್ ಆಫ್ ದಿ ಬುಕ್, ಅದನ್ನು ರೆಫರ್ ಮಾಡ್ತೀರಾ. ಮೀನ್ಸ್ ಅಲ್ಲಿ ಎಂಟ್ರಿನಲ್ಲಿ ತಗೊತೀರಾ. ನೆಕ್ಸ್ಟ್ ಪ್ಲೇಸ್ ಯಾವುದು, ವಿಕಾಸ್ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್, ನ್ಯೂ ದೆಲ್ಲಿ ಅಂತ ಇರುತ್ತೆ. ಪ್ಲೇಸ್ ಇಸ್ ನ್ಯೂ ದೆಲ್ಲಿ, ಪಬ್ಲಿಷರ್ ಯಾರು, ವಿಕಾಸ್ ಪಬ್ಲಿಷಿಂಗ್ ಹೌಸ್ನ ಅಂತ ನೀವು ವಿಕಾಸ್ ಪಬ್ಲಿಷಿಂಗ್ ಹೌಸ್ ಪ್ರೈವೇಟ್ ಲಿಮಿಟೆಡ್, ಓಕೆ, ಅವರ ಒಂದು ಹೆಸರನ್ನು ಬರೀಬೇಕಾಗುತ್ತೆ. ಆ್ಯಂಡ್ ಡೇಟ್ ಆಫ್ ಪಬ್ಲಿಕೇಶನ್ ಈಸ್ 1978. ನಂಬರ್ ಆಫ್ ವಾಲ್ಯೂಮ್ಸ್ ಇದ್ದರೆ ಅದನ್ನು ಕೂಡ ನೀವು ಅಲ್ಲಿ ಬರೀಬೇಕಾಗುತ್ತೆ. ದಿಸ್ ಈಸ್ ದ ಎಕ್ಸಾಂಪಲ್ ಫಾರ್ ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸ್. ಓಕೆ, ಬುಕ್ಸ್ ಅಥವಾ ಪಾಂಪ್ಲೆಟ್ಸನ್ನು ರೆಫರ್ ಮಾಡಿದ್ದಾರೆ ಯಾವ ರೀತಿ ನಾವು ಎಂಟ್ರಿ ಮಾಡ್ತೀವಿ ಬಿಬ್ಲಿಯೋಗ್ರಫಿಲಿ ಅನ್ನೋದಕ್ಕೆ ಇದು ಒಂದು ಆರ್ಡರ್. ನೆಕ್ಸ್ಟ್ ಪಾರ್ಟಿಗೆ, ಇದು ಫಸ್ಟ್ ಪಾರ್ಟ್ ಅಂತ ಹೇಳಿದೆ, ಬುಕ್ಸ್ ಆ್ಯಂಡ್ ಪಾಂಪ್ಲೆಟ್ಸ್ ಸೆಕ್ಷನಿಗೆ ಬಂದು ಈ ರೀತಿ. ನೆಕ್ಸ್ಟ್ ಒನ್ ಯಾವುದು, ಸೆಕೆಂಡ್ ಪಾರ್ಟ್ ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರಿಗೆ ಬಂದರೆ ಆರ್ಡರ್ ಬೇರೆ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಡಿಯರ್ ಸ್ಟೂಡೆಂಟ್, ಫಾರ್ ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರಿಗೆ ಬಂದರೆ ದ ಫಾಲೋಯಿಂಗ್ ಆರ್ಡರ್ನ ನಾವೇನು ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗುತ್ತೆ. ಸಿ, ದ ಫಸ್ಟ್ ಒನ್ ಈಸ್ ಏನು ಮಾಡ್ತೀರಾ, ನೇಮ್ ಆಫ್ ದಿ ಆಥರ್, ಸೇಮ್ ಲಾಸ್ಟ್ ನೇಮ್ ಫಸ್ಟಾಗಿ ತಗೊಂತೀರಾ. ನೆಕ್ಸ್ಟ್ ಟೈಟಲ್ ಆಫ್ ಆರ್ಟಿಕಲ್ ತಗೊಂತೀರಾ. ಆ್ಯಂಡ್ ಇನ್ ಕೊಟೇಶನ್ ಮಾರ್ಕ್ ಅಂತ ಹೇಳಿದ್ದಾರೆ. ಕೊಟೇಶನ್ ಮಾರ್ಕ್ ಅಂದರೆ ಹೇಳ್ತೀನಿ ನೆಕ್ಸ್ಟ್ ನಾನು. ಸಿ, ನೇಮ್ ಆಫ್ ಪೀರಿಯಾಡಿಕಲ್, ಓಕೆ, ಆ ಒಂದು ಪೀರಿಯಾಡಿಕಲ್ ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರಲ್ಲಿರುವಂಥ ಪೀರಿಯಾಡಿಕಲ್ನ ಒಂದು ನೇಮು, ಅಂಡರ್ಲೈನ್ ಟು ಇಂಡಿಕೇಟ್ ಇಟಾಲಿಕ್ಸ್. ಓಕೆ, ಇಟಾಲಿಕ್ನಲ್ಲಿ ದ ವಾಲ್ಯೂಮ್ ಆ್ಯಂಡ್ ನಂಬರ್ ಅದಿದ್ದರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಫಿಫ್ತ್ ಒನ್ನಾಗಿ ದ ಡೇಟ್ ಆಫ್ ಇಶ್ಯೂನ ನಾವು ನೋಡ್ತೀವಿ, ಡೇಟ್ ಆಫ್ ಇಶ್ಯೂ. ನೆಕ್ಸ್ಟ್ ಪ್ಯಾಗಿನೇಷನ್, ಓಕೆ, ಪೇಜಿಂಗಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಒಂದು ಪೀರಿಯಾಡಿಕಲ್ನ ಎಕ್ಸಾಂಪಲ್ ಏನು, ಕಾಪಿಂಗ್ ವಿತ್ ಶಾರ್ಟ್ ಟರ್ಮ್ ಇಂಟರ್ನ್ಯಾಷನಲ್ ಮನಿ ಫ್ಲೋಸ್. ಓಕೆ, ಎಸ್, ಇಲ್ಲಿ ನೋಡ್ಬೋದು. ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಏನು ಮಾಡಬೇಕು, ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರ್ ನಾವು ರೆಫರ್ ಮಾಡಿದ್ದಾರೆ, ಮೀನ್ಸ್ ರಿಸರ್ಚರ್ ರೆಫರ್ ಮಾಡಿದ್ದಾರೆ, ಈ ರೀತಿ ಬರೀಬೇಕಾಗುತ್ತೆ. ಸಿ, ನೇಮ್ ಆಫ್ ದಿ ಆಥರ್, ಲಾಸ್ಟ್ ನೇಮ್ ಫಸ್ಟಾಗಿ ತಗೊಂಡಿದ್ದಾರೆ, ರೋಬರ್ಟ್ ವಿ ರೂಸಾ. ಆ್ಯಂಡ್ ನೆಕ್ಸ್ಟ್ ಏನು ಮಾಡ್ತೀರಾ, ಟೈಟಲ್ ಆಫ್ ಆರ್ಟಿಕಲ್. ಓಕೆ, ಇನ್ ಕೊಟೇಶನ್ ಮಾರ್ಕ್ಸ್ ಅಂತ ಹೇಳಿದರೆ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ತೋರಿಸ್ಬೇಕು. ಕಾಪಿಂಗ್ ವಿತ್ ಶಾರ್ಟ್ ಟರ್ಮ್ ಇಂಟರ್ನ್ಯಾಷನಲ್ ಮನಿ ಫ್ಲೋಸ್. ಓಕೆ, ದಿಸ್ ಇಸ್ ದಿ ಟೈಟಲ್ ಆಫ್ ದಿ ಆರ್ಟಿಕಲ್. ನೆಕ್ಸ್ಟ್ ನೇಮ್ ಆಫ್ ಪೀರಿಯಾಡಿಕಲ್ ಬಂದುಬಿಟ್ರೆ ದ ಬ್ಯಾಂಕರ್ ಅನ್ನುವಂಥದ್ದು ಇಟಾಲಿಕ್ನಲ್ಲಿ ನೀವು ನೋಡ್ಬೋದು. ಲಂಡನ್, ದ ವಾಲ್ಯೂಮ್ ಆ್ಯಂಡ್ ವಾಲ್ಯೂಮ್ ನಂಬರ್ ಇದ್ದರೆ ಅದನ್ನು ಅಲ್ಲಿ ಹಾಕ್ಬೋದು. ಆ್ಯಂಡ್ ದ ಡೇಟ್ ಆಫ್ ಇಶ್ಯೂ, ಓಕೆ, ಡೇಟ್ ಆಫ್ ಇಶ್ಯೂ ಇದ್ದರೆ ಅದನ್ನು ಹಾಕ್ಬೋದು. ನಮ್ಮಲ್ಲಿ ಇಲ್ಲಿ ಸೆಪ್ಟೆಂಬರ್ 1971. ಓಕೆ, ಆ್ಯಂಡ್ ಪ್ಯಾಗಿನೇಷನ್ ಅಂತ ಹೇಳಿದರೆ ಪ್ಯಾಗಿನೇಷನ್ ಮೀನ್ಸ್ ಪೇಜಿಂಗ್. ಓಕೆ, ಮೀನ್ಸ್ ಏನಂತ ಹೇಳ್ಬೋದು, ಇಸ್ ದ ಪ್ರೊಸೆಸ್ ಆಫ್ ಡಿವೈಡಿಂಗ್ ಅ ಡಾಕ್ಯುಮೆಂಟ್ ಇಂಟು ಡಿಸ್ಕ್ರಿಟ್ ಪೇಜಸ್ ಅಂತ ಹೇಳ್ಬೋದು. ಮೀನ್ಸ್ ಅದನ್ನು ಎಲೆಕ್ಟ್ರಾನಿಕ್, ಮೀನ್ಸ್ ಐದರ್ ಎಲೆಕ್ಟ್ರಾನಿಕ್ ಪೇಜಸ್ ಆಗಿರ್ಬೋದು ಅವ್ರ ಪ್ರಿಂಟೆಡ್ ಪೇಜಸ್ ಆಗಿರ್ಬೋದು. ಮೀನ್ಸ್ ಪೇಜಿಂಗ್ ಅನ್ನುವಂಥದ್ದು, ಪ್ಯಾಗಿನೇಷನ್ ರೆಪ್ರೆಸೆಂಟ್ಸ್ ಪೇಜಿಂಗ್. ಮೀನ್ಸ್ ಪೇಜ್ 995 ಅನ್ನುವಂಥದ್ದು. ಓಕೆ, ಮ್ಯಾಗ್ಝಿನ್ಸ್ ಆ್ಯಂಡ್ ನ್ಯೂಸ್ ಪೇಪರಿಗೆ ಈ ರೀತಿ ಒಂದು ಏನಂತ ಹೇಳ್ಬೋದು, ಆರ್ಡರನ್ನು ನಾವು ನೋಡಬೇಕಾಗುತ್ತೆ ಎಂಟ್ರೀಸ್ ಇನ್ ಬಿಬ್ಲಿಯೋಗ್ರಫಿ ಅಂತ ಬಂದಾಗ. ಎಸ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಎಕ್ಸಾಂಪಲ್ಸ್ ಆಫ್ ರೈಟಿಂಗ್ ಬಿಬ್ಲಿಯೋಗ್ರಫಿ. ಎಕ್ಸಾಂಪಲ್ ಪ್ರೀವಿಯಸ್ ಸ್ಲೈಡ್ನಲ್ಲಿ ಹೇಳಿದೆ. ಸಿಂಗಲ್ ಆಥರ್ ಇದ್ದರೆ ಇನ್ನೊಂದು 2 ಎಕ್ಸಾಂಪಲ್ಸನ್ನು ನಾವು ನೋಡ್ಬೋದು, 2ರಿಂದ 3 ಎಕ್ಸಾಂಪಲ್ಸ್. ಮೀನ್ಸ್ ಇನ್ ರೈಟಿಂಗ್ ಬಿಬ್ಲಿಯೋಗ್ರಫಿ ಬಂದುಬಿಟ್ರೆ ಎಕ್ಸಾಂಪಲ್ ಫಾರ್ ಸಿಂಗಲ್ ಆಥರ್ ನೋಡೋದಾದರೆ ಇಲ್ಲಿ ಹೇಳಿದ್ದಾರೆ ಬೆಸ್ಟ್ ಜಾನ್ ಡಬ್ಲ್ಯೂ 1977. ಓಕೆ, ಬೆಸ್ಟ್ ಜಾನ್ ಡಬ್ಲ್ಯೂ 1977 ಈ ರೀತಿ ತಗೊತೀವಿ. ಓಕೆ, ನೆಕ್ಸ್ಟ್ ಏನು ತಗೊತೀವಿ, ನೆಕ್ಸ್ಟ್ ಟೈಟಲ್ ತಗೊತೀವಿ, ರಿಸರ್ಚ್ ಇನ್. ಓಕೆ, ಮೀನ್ಸ್ ಟೈಟಲ್ ಆಫ್ ದಿ ಬುಕ್ ಇದ್ದರೆ ಅದನ್ನು ತಗೊತೀವಿ. ಯಾವುದು, ರಿಸರ್ಚ್ ಇನ್ ಎಜುಕೇಷನ್. ಎಡಿಷನ್ ಇದ್ದರೆ ನಾವು 3rd ಎಡಿಷನ್, ನ್ಯೂ ಜರ್ಸಿ ಪ್ರೆಂಟೈಸ್ ಹಾಲ್ ಇನ್ಕಾರ್ಪೊರೇಷನ್, ಇಂಗಲ್ವುಡ್ ಕ್ಲಿಫ್ಸ್ 403 PP ಅಂತ. ಈ ರೀತಿ ಸಿಂಗಲ್ ಆಥರ್ ಇದ್ದರೆ ನಾವು ಬಿಬ್ಲಿಯೋಗ್ರಫಿಯನ್ನು ಬರೆಯುವಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್, 2 ಆಥರ್ಸ್ ಇದ್ದರೆ ಏನು, ಎಕ್ಸಾಂಪಲ್ ಫಾರ್ 2 ಆಥರ್ಸ್ ಇದ್ದರೆ. ಓಕೆ, ಇಲ್ಲೊಂದು ಎಕ್ಸಾಂಪಲ್ ಇದೆ, ನೀವು ನೋಡ್ಬೋದು.
ಮೆಗ್ರಾತ್, ಓಕೆ, ಮೆಗ್ರಾತ್ ಜೆ ಹೆಚ್ ಆ್ಯಂಡ್ ಡಿ ಮೆಗ್ರಾತ್ ಜೆ ಹೆಚ್ ಆ್ಯಂಡ್ ಡಿ ಜೀನ್ ವಾಟ್ಸ್, ಓಕೆ, 1970 ಅಂತ ಹೇಳಿದರೆ. ಟೂ ಆಥರ್ಸ್ ಇದ್ದಾಗ ಸ್ಲೈಟ್ ಚೇಂಜಸ್ ಆಗುತ್ತೆ ಇಲ್ಲಿ. ದ ಓನ್ಲಿ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಫಸ್ಟ್ ಆಥರಿಗೆ ನಾವೇನು ಮಾಡ್ತೀವಿ, ಲಾಸ್ಟ್ ನೇಮ್ ಫಸ್ಟಿಗೆ ತಗೊತೀವಿ, ಓಕೆ. ಅದಾದಮೇಲೆ ಇನಿಷಿಯಲ್ನ ನಾವು ನೋಡ್ತೀವಿ. ಇಲ್ಲಿ ಮೆಗ್ರಾತ್ ಜೆ ಹೆಚ್ ಅನ್ನುವಂಥದ್ದನ್ನು ನಾವು ಕರೆಕ್ಟಾಗಿ ತಗೊಂಡಿದ್ದೀವಿ. ಬಟ್ ಎರಡು ಆಥರ್ಸ್ ಇದ್ದಾಗ ಏನು ಚೇಂಜ್ ಆಗುತ್ತೆ ರೈಟಿಂಗ್ ಸ್ಟೈಲ್ನಲ್ಲಿ ಅಂತ ಹೇಳಿದ್ರೆ, ಇನಿಷಿಯಲ್ ಫಸ್ಟ್ ತಗೊತೀವಿ, ಸರ್ನೇಮು ಎಂಡಲ್ಲಿ ತಗೊತೀವಿ. ಯಾವುದಕ್ಕೆ? ಸೆಕೆಂಡ್ ಆಥರಿಗೆ, ಓಕೆ. ಇಲ್ಲಿ ನೋಡಿ ಏನು ಮಾಡಿದ್ದೀವಿ, ಸೆಕೆಂಡ್ ಆಥರ್ ಹೆಸರು ಏನು ಅಂತ ಹೇಳಿದ್ರೆ, ಓಕೆ, ಜೀನ್ ವಾಟ್ಸ್ ಡಿ ಅನ್ನುವಂಥದ್ದು, ಓಕೆ, ಜೀನ್ ವಾಟ್ಸ್ ಡಿ ಅನ್ನುವಂಥದ್ದು. ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಇಲ್ಲಿ ಇನಿಷಿಯಲ್ ಫಸ್ಟ್ ತಗೊತಾ ಇದ್ದೀವಿ, ಡಿ ಜೀನ್ ವಾಟ್ಸ್ ಅನ್ನುವಂಥದ್ದು, ಓಕೆ. ಇದೇ ಒಂದು ಮೇಜರ್ ಡಿಫ್ರೆನ್ಸ್, ಏಕೆ ಎರಡು ಆಥರ್ಸ್ ಇದ್ದಾಗ. ರಿಮೈನಿಂಗ್ ಏನು ಇದೆಯಲ್ಲ ರೈಟಿಂಗ್ ಪ್ರೊಸೀಜರ್ ಸೇಮ್ ಇರುತ್ತೆ. ನೆಕ್ಸ್ಟ್ ಏನು, ಟೈಟಲ್ ಆಫ್ ದಿ ಬುಕ್, ರಿಸರ್ಚ್ ಮೆಥಡ್ಸ್ ಆ್ಯಂಡ್ ಡಿಸೈನ್ಸ್ ಫಾರ್ ಎಜುಕೇಷನ್, ಪೆನ್ಸಿಲ್ವೇನಿಯಾ ಅನ್ನುವಂಥದ್ದು, ಇಂಟರ್ನ್ಯಾಷನಲ್ ಟೆಕ್ಸ್ಟ್ ಬುಕ್ ಕಂಪನಿ, ಪಬ್ಲಿಷರ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ 3 or more authors, ಓಕೆ. ಎಕ್ಸಾಂಪಲ್ಸ್ ಫಾರ್ 3 or more ಆಥರ್ ಅಂತ ಬಂದಾಗ ಈಗ ಏನಾಗುತ್ತೆ ಅಂದರೆ, 3 ಅಥವಾ 3ಕ್ಕಿಂತ ಹೆಚ್ಚು ಆಥರ್ಸ್ ಇದ್ದಾಗ ಎಲ್ಲ ಆಥರ್ಸಿನ ಹೆಸರು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೋಡಿ, ಸೆಲ್ಟೀಜ್ ಕ್ಲೇರ್ ಅನ್ನುವಂಥದ್ದು, ಸೆಲ್ಟೀಜ್ ಆ್ಯಂಡ್ ಕ್ಲೇರ್ ಒಂದು ಫಾರ್ ಎಕ್ಸಾಂಪಲ್ ಒಂದು 5 ಆಥರ್ಸ್ ಇದ್ದಾರೆ ಅಂತ ಹೇಳಿದ್ರೆ, ನಾವು ಒಂದು ಇಬ್ಬರು ಹೆಸರನ್ನು ನಾವು ರೆಫರ್ ಮಾಡ್ತೀವಿ, ಅಥವಾ 3 ಜನದ ಹೆಸರನ್ನು ರೆಫರ್ ಮಾಡ್ಬೋದು. ಎಲ್ಲರೂ ಹೆಸರನ್ನು ಬರೆಯೋಕ್ಕಾಗಲ್ಲ. ಹಾಗಾಗಿ ನಾವು ಎಟೆಲ್ ಅಂತ ಯೂಸ್ ಮಾಡ್ತೀವಿ, ಓಕೆ. ಲ್ಯಾಟಿನ್ ಫ್ರೇಸ್ ಇದು, ಎಟೆಲ್ ಡಾಟ್ ಅಂತ. ಎಟೆಲ್ ಅಂದರೆ ಅಂಡ್ ಅದರ್ಸ್ ಅಂತ, ಓಕೆ. ಇಲ್ಲೇನಿದೆ, ಸೆಲ್ಟೀಜ್ ಕ್ಲೇರ್ 2 ಆಥರ್ಸ್ ಇದೆ ಇಲ್ಲಿ, ಓಕೆ. ಸೆಲ್ಟೀಜ್ ಕ್ಲೇರ್ 2 ಆಗಿರ್ಬೋದು, ಅಥವಾ ಒಬ್ಬರು ಆಥರು, ಮತ್ತು ಇತರರು ಅನ್ನುವಂಥದ್ದು ಬಂದುಬಿಡುತ್ತೆ. ಎಟೆಲ್ ಅನ್ನುವಂಥದ್ದನ್ನು ಒಂದು ಲ್ಯಾಟಿನ್ ಫ್ರೇಸನ್ನು ಯೂಸ್ ಮಾಡ್ತೀವಿ ಮೋರ್ ದ್ಯಾನ್ 3 ಆಥರ್ಸ್ ಇದ್ದಾಗ, 3 ಅಥವಾ ಮೋರ್ ಆಥರ್ಸ್ ಇದ್ದಾಗ ಇದನ್ನು ನಾವು ಯೂಸ್ ಮಾಡ್ತೀವಿ, ಲ್ಯಾಟಿನ್ ಫ್ರೇಸ್ ಎಟೆಲ್ ಅಂತ ಹೇಳಿದ್ರೆ ಆ್ಯಂಡ್ ಅದರ್ಸ್ ಅಂತ, ಓಕೆ, ಮೀನ್ಸ್ ಇತರರು. ರಿಮೈನಿಂಗ್ ಏನು ಪ್ರೊಸೀಜರ್ ಇಲ್ಲ, ಸೇಮ್, ಓಕೆ. 1959 ರಿಸರ್ಚ್ ಮೆಥಡ್ಸ್ ಇನ್ ಸೋಷಿಯಲ್ ರಿಲೇಷನ್ಸ್, ನ್ಯೂಯಾರ್ಕ್, ಓಕೆ, ನ್ಯೂಯಾರ್ಕ್, ಹೋಲ್ಟ್, ರಿನೆ ಹಾರ್ಟ್ ಆ್ಯಂಡ್ ವಿನ್ಸ್ಟನ್ ಅನ್ನುವಂಥದ್ದು, ಓಕೆ, ವಿನ್ಸ್ಟನ್. ಇಲ್ಲಿ ನೋಡಿ 422 PP ಅಂತ ಹೇಳಿದ್ದಾರೆ, ಮೀನ್ಸ್ ಪೇಜಸ್ ಅನ್ನುವಂಥದ್ದು, ಓಕೆ. ಈ ರೀತಿ ಒಂದು ಸ್ಲೈಡ್ ಚೇಂಜಸ್ ಇರುತ್ತೆ. ಎಕ್ಸಾಂಪಲ್ಸ್ ಫಾರ್ 3 or more ಆಥರ್ಸ್. ಡಿಯರ್ ಸ್ಟೂಡೆಂಟ್ಸ್, 3 ಆಥರ್ಸ್ ಆದ ಮೇಲೆ ಇನ್ ಕೇಸ್, ಓಕೆ, ಆರ್ಟಿಕಲ್ ಇನ್ ಎನ್ ಎನ್ಸೈಕ್ಲೋಪೀಡಿಯಾ ಆ್ಯಂಡ್ ಹ್ಯಾಂಡ್ ಬುಕ್ ಇದ್ದರೆ ಯಾವ ರೀತಿ, ಅದಕ್ಕೂ ಭಾಳಷ್ಟು ಎಕ್ಸಾಂಪಲ್ಸನ್ನು ನಾವು ಇಂಟರ್ನೆಟ್ಟಲ್ಲಿ ನೋಡ್ಬೋದು. ಜರ್ನಲ್ಸ್ ಆ್ಯಂಡ್ ಪೀರಿಯಡಿಕಲ್ಸ್ ಇದ್ದರೆ ಯಾವ ರೀತಿ ಬರೆಯುವಂಥದ್ದು, ಓಕೆ, ಅಂದರೆ ಎಂಟ್ರಿ ಯಾವ ರೀತಿ ಮಾಡುವಂಥದ್ದು ಬಿಬ್ಲಿಯರ್, ಅದನ್ನು ನೋಡ್ಬೋದು. ಆ್ಯಂಡ್ ಅ ಚಾಪ್ಟರ್ ರಿಟನ್ ಬೈ ಆನ್ ಆಥರ್ ಅದರ್ ದ್ಯಾನ್ ಎಡಿಟರ್ ಇದ್ದರೆ ಯಾವ ರೀತಿ, ಓಕೆ. ಈ ರೀತಿ ಡಿಫ್ರೆಂಟ್ ಎಕ್ಸಾಂಪಲ್ಸನ್ನು ನೋಡ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡೋಣ ನಾವು. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್, ಅಗೇನ್ ದ ಬಿಬ್ಲಿಯೋಗ್ರಫಿ ರೆಫರೆನ್ಸ್ ಈಸ್ ರಿಟನ್ ಇನ್ ದ ಫಾಲೋಯಿಂಗ್ ಮ್ಯಾನರ್, ಓಕೆ. ಈ ಮ್ಯಾನರ್ನಲ್ಲಿ ನಾವು ಬರಿತಾ ಹೋಗ್ತೀವಿ. ಮ್ಯಾನರ್ ಆಲ್ರೆಡಿ ನಾವು ನೋಡಿದ್ವಿ ಯಾವ್ಯಾವ ರೀತಿ ಬರಿಬೇಕು ಅನ್ನುವಂಥದ್ದು. ಒನ್ಸ್ ಅಗೇನ್ ಇಲ್ಲಿ ಹೇಳಿದ್ದಾರೆ, ಬಿಬ್ಲಿಯೋಗ್ರಫಿ ರೆಫರೆನ್ಸ್ ಈಸ್ ರಿಟನ್ ಇನ್ ದ ಫಾಲೋಯಿಂಗ್ ಮ್ಯಾನರ್. ಎಸ್ಪೆಷಲಿ ಏನಂತ ಹೇಳಿದ್ದಾರೆ, ಅರೇಂಜ್ ಯಾವ ರೀತಿ ಮಾಡಬೇಕು ನಾವು, ಆಲ್ಫಾಬೆಟಿಕಲಿ ಟು ಫೆಸಿಲಿಟೇಟ್ ದಿ ರೀಡರ್ಸ್, ಓಕೆ. ಯಾವ ಫಾರ್ಮೆಟಲ್ಲಿ ಬರಿತೀವಿ, ಯಾವ ಒಂದು ಮ್ಯಾನರ್ನಲ್ಲಿ ಬರಿತೀವಿ ಅಂತ ಹೇಳಿದ್ರೆ, ಆಲ್ಫಾಬೆಟಿಕಲಿ ನಾವು ಅರೇಂಜ್ ಮಾಡಬೇಕಾಗುತ್ತೆ. ಫಸ್ಟ್ ಏನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನೇಮ್ ಆಫ್ ದಿ ಆಥರ್ ವಿತ್ ದಿ ಲಾಸ್ಟ್ ನೇಮ್ ಫಸ್ಟ್ ಅನ್ನೋದಂಥದ್ದು, ಆ್ಯಂಡ್ ಇನಿಷಿಯಲ್ಸ್ ಆಫ್ಟರ್ ವರ್ಡ್. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ, ಓಕೆ. ನೆಕ್ಸ್ಟ್, ಇಯರ್ ಆಫ್ ಪಬ್ಲಿಕೇಶನ್ ಈಸ್ ಗಿವನ್ ಇನ್ ದ ಬ್ರ್ಯಾಕೆಟ್ ಆಫ್ಟರ್ ದ ನೇಮ್ ಆಫ್ ದಿ ಆಥರ್ ಆ್ಯಂಡ್ ಆಥರ್ಸ್ ಅನ್ನುವಂಥದ್ದು. ಅದಾದಮೇಲೆ ಏನು ಮಾಡ್ತೀವಿ, ಟೈಟಲ್ ಆಫ್ ದಿ ಬುಕ್ಕನ್ನು ನೋಡ್ತೀವಿ, ಅಥವಾ ದ ವರ್ಕ್ ಈಸ್ ರಿಟರ್ನ್ ಅಂಡರ್ಲೈನ್ಡ್ ಏನಂತ ಹೇಳಿದ್ರೆ, ಥರ್ಡ್ ಒನ್, ಟೈಟಲ್ ಆಫ್ ದಿ ಬುಕ್ ಆರ್ ದ ವರ್ಕ್ ಈಸ್ ರಿಟರ್ನ್ ಅಂಡರ್ಲೈನ್ಡ್ ಆ್ಯಂಡ್ ಫಾಲೋಡ್ ಬೈ ಎ ಫುಲ್ ಸ್ಟಾಪ್ ಅನ್ನುವಂಥದ್ದು, ಓಕೆ. ಅಂಡರ್ಲೈನ್ ಆಗಿರಬೇಕು ಆ್ಯಂಡ್ ಲಾಸ್ಟಿಗೆ ಫುಲ್ ಸ್ಟಾಪನ್ನು ನಾವು ನೋಡ್ತೀವಿ. ಅದಾದಮೇಲೆ ಪ್ಲೇಸ್ ಆಫ್ ಪಬ್ಲಿಕೇಶನ್ ಫಾಲೋಡ್ ಬೈ ಕೋಲನ್, ಓಕೆ. ಪ್ಲೇಸ್ ಆಫ್ ಪಬ್ಲಿಕೇಶನ್, ನೆಕ್ಸ್ಟ್ ಕೋಲನ್. ನೆಕ್ಸ್ಟ್ ಬಂದುಬಿಟ್ಟು ನೇಮ್ ಆಫ್ ದಿ ಪಬ್ಲಿಷಿಂಗ್ ಏಜೆನ್ಸಿನ ನೋಡ್ತೀವಿ, ಆ್ಯಂಡ್ ಪಬ್ಲಿಷರ್ಸನ್ನು ನೋಡ್ತೀವಿ, ಪಬ್ಲಿಷರ್ ಹೆಸರನ್ನು, ಆ್ಯಂಡ್ ಫಾಲೋಡ್ ಬೈ ಎ ಕಾಮ. ಆ್ಯಂಡ್ ಲಾಸ್ಟಿಗೆ ನಾವು ಪೇಜಸ್ಸನ್ನು ನೋಡ್ತೀವಿ, ಟೋಟಲ್ ಪೇಜಸ್ ಆಫ್ ದಿ ಬುಕ್ಸ್ ಆರ್ ಗಿವನ್. ಎಸ್, ಇದು ಏನಂತ ಹೇಳ್ತೀವಿ, ದಿಸ್ ಇಸ್ ದಿ ಮ್ಯಾನರ್, ಓಕೆ. ಮ್ಯಾನರ್ ಆಫ್
ಏನಂತ ಹೇಳ್ತೀವಿ, ಬಿಬ್ಲಿಯೋಗ್ರಫಿಯಲ್ಲಿ ರೆಫರೆನ್ಸನ್ನ ಯಾವ ರೀತಿ ಬರಿತೀವಿ ಅನ್ನುವಂಥದ್ದು ಒಂದು ಜನರಲ್ ಮ್ಯಾನರ್ ಆ್ಯಂಡ್ ಆಲ್ಫಾಬೆಟಿಕಲಿ ನಾವೇನು ಮಾಡಬೇಕಾಗುತ್ತೆ, ಅರೇಂಜ್ ಮಾಡಬೇಕಾಗುತ್ತೆ. ಸಿ ಡಿಯರ್ ಸ್ಟೂಡೆಂಟ್ಸ್, ಏನು ಈ ಒಂದು ಎಬೋ ಸೀಕ್ವೆನ್ಸ್ ಇದೆಯಲ್ಲ, ಓಕೆ, ಇಟ್ ಈಸ್ ಎಂಪ್ಲಾಯ್ಡ್ ಇನ್ ಪ್ರಿಪೇರಿಂಗ್ ಬಿಬ್ಲಿಯೋಗ್ರಫಿ ಮೀನ್ಸ್ ಬಿಬ್ಲಿಯೋಗ್ರಾಫಿಕಲ್ ರೆಫರೆನ್ಸಸ್ ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಗಿವಿಂಗ್ ಏನಂತ ಹೇಳ್ತೀವಿ, ಫುಟ್ ನೋಟ್ ರೆಫರೆನ್ಸಸ್ ವಿತ್ ಎ ಲಿಟಲ್ ಡಿವಿಯೇಷನ್ಸ್ ಅಂತ ನಾವು ಹೇಳ್ಬೋದು. ಈ ಫುಟ್ ನೋಟ್ ಏನಿದೆಯಲ್ಲ ಮೀನ್ಸ್ ಇನ್ ಫುಟ್ ನೋಟು ದ ನೇಮ್ ಆಫ್ ದಿ ಆಥರ್ ಏನಿರುತ್ತಲ್ಲ ವಿತ್ ದಿ ಇನಿಷಿಯಲ್ಸ್ ಫಸ್ಟ್ ಫಾಲೋಡ್ ಬೈ ದಿ ಸರ್ನೇಮ್ ಇರುತ್ತೆ ಆರ್ ಲಾಸ್ಟ್ ನೇಮ್ is given and the specific page number of the work ಏನಿರುತ್ತೆ or the book is given, not the total pages. ಅದರ್ ಥಿಂಗ್ಸ್ ಏನಿರುತ್ತಲ್ಲ ಅವು ರಿಮೈನ್ ಕಾನ್ಸ್ಟೆಂಟ್ ಆಗಿರುತ್ತೆ, ಮೀನ್ಸ್ ಅದರ್ ಥಿಂಗ್ಸ್ ರಿಮೈನ್ಸ್ ದ ಸೇಮ್ ಅನ್ನುವಂಥದ್ದು ಆ್ಯಸ್ ಮೆನ್ಷನ್ ಇನ್ ದ ಬಿಬ್ಲಿಯೋಗ್ರಫಿ. ದ ಬಿಬ್ಲಿಯೋಗ್ರಫಿ ಪೇಜಸ್ ಏನಿರ್ತಾರ ಆರ್ ಆಲ್ಸೋ ರಿಟರ್ನ್ ಇನ್ ಯಾವುದರಲ್ಲಿ ಅರಬಿಕ್ ಫಿಗರ್ ಅಂತ ನಾವು ಹೇಳ್ಬೋದು ಇನ್ ದ ಸೀಕ್ವೆನ್ಸ್ ಆಫ್ ಮೇನ್ ಬಾಡಿ ಆಫ್ ದಿ ರಿಪೋರ್ಟ್. ಸ್ಟೂಡೆಂಟ್ಸ್ ಫೈನಲಿ ಹೇಳಬೇಕಂದ್ರೆ ಏನು ನಾವು ಮೇಲೆ ಎಕ್ಸಾಂಪಲ್ಸ್ ನೋಡಿದ್ದೀವಲ್ಲ, ಓಕೆ, ದೇ ಆರ್ ಜಸ್ಟ್ ಸ್ಯಾಂಪಲ್ಸ್ ಅಂತ ನಾವು ಹೇಳ್ಬೋದು ಫಾರ್ ಬಿಬ್ಲಿಯೋಗ್ರಫಿ ಎಂಟ್ರೀಸ್. ಓಕೆ, ಅವ್ರು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ಆ್ಯಂಡ್ ಮೇ ಬಿ ಯೂಸ್ಡ್, ಬಟ್ ಒನ್ ಶುಡ್ ಆಲ್ಸೋ ರಿಮೆಂಬರ್ ದ್ಯಾಟ್ ದೇ ಆರ್ ನಾಟ್ ಓನ್ಲಿ ದಿ ಅಕ್ಸೆಪ್ಟಬಲ್ ಫಾರ್ಮ್ಸ್. ಓಕೆ, ದ ಓನ್ಲಿ ಥಿಂಗ್ ಇಂಪಾರ್ಟೆಂಟ್ ಈಸ್ ದ್ಯಾಟ್ ನಾವು ವಾಟ್ ಎವರ್ ಮೆಥಡ್ ನಾವು ಯಾವ್ದಾರ ಸೆಲೆಕ್ಟ್ ಮಾಡಲಿ, ಓಕೆ, ಇಟ್ ಮಸ್ಟ್ ರಿಮೈನ್ ಕನ್ಸಿಸ್ಟೆಂಟ್ ಇನ್ ಅವರ್ ರಿಸರ್ಚ್ ರೈಟಿಂಗ್ ಅನ್ನುವಂಥದ್ದು. ಓಕೆ, ದಿಸ್ ಈಸ್ ಅಬೌಟ್ ಬಿಬ್ಲಿಯೋಗ್ರಫಿ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಓಕೆ, ದ್ಯಾಟ್ ಈಸ್ ಅಪೆಂಡಿಕ್ಸ್ ಬಗ್ಗೆ ನಾವು ನೋಡೋಣ. ಸಿ ಡಿಯರ್ ಸ್ಟೂಡೆಂಟ್ಸ್, an appendix is the important referral material category ಅಂತ ಹೇಳ್ತಾ ಇದ್ದಾರೆ. ಓಕೆ, an appendix is an important reference materials category. ಇದೊಂದು ತುಂಬ ಇಂಪಾರ್ಟೆಂಟ್ ಏನಂತ ಹೇಳ್ಬೋದು, ರೆಫರಲ್ ಮಟೀರಿಯಲ್ ಕ್ಯಾಟಗರಿ. ಓಕೆ, ಆ್ಯಂಡ್ ರೆಫರಲ್ ಸೆಕ್ಷನಲ್ಲಿ ಬಂದರೆ ನಾವು ಬಿಬ್ಲಿಯೋಗ್ರಫಿ ಆದಮೇಲೆ ಅಪೆಂಡಿಕ್ಸನ್ನು ನೋಡ್ತೀವಿ ಆ್ಯಂಡ್ ಇಟ್ ಇನ್ಕ್ಲೂಡ್ಸ್ ದ ಮೆಟೀರಿಯಲ್ಸ್. ಓಕೆ, ಎಂತಹ ಮೆಟೀರಿಯಲ್ಸನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ which cannot be logically included in the main body or textual body of the research report ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಂದಿಷ್ಟು ಮೆಟೀರಿಯಲ್ ಈ ರೀತಿ ಇರುತ್ತೆ, ಅದನ್ನು ನಾವು ಮೈನ್ ಬಾಡಿನಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕಾಗಲ್ಲ. ಲಾಜಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್ ಟು ಇನ್ಕ್ಲೂಡ್. ಓಕೆ, ಆರ್ ಟೆಕ್ಸ್ಚುಯಲ್ ಬಾಡಿ ಆಫ್ ದಿ ರಿಸರ್ಚ್ ಪೇಪರ್ನಲ್ಲಿ ನಾವು ಇನ್ಕ್ಲೂಡ್ ಮಾಡಲಿಕ್ಕೆ ಆಗಲ್ಲ. ಅಂತಹ ಒಂದು ಮೆಟೀರಿಯಲ್ನ ನಾವು ಏನು ಮಾಡ್ಬೋದು, ಅಪೆಂಡಿಕ್ಸ್ನಲ್ಲಿ ನೋಡ್ಬೋದು. ಆರ್ ದ ರಿಲೆವೆಂಟ್ ಮೆಟೀರಿಯಲ್ಸ್ ಟು ಅನ್ವಿಲ್ಡ್ಲಿ ಟು ಇನ್ಕ್ಲೂಡ್ ಇನ್ ದ ಮೈನ್ ಬಾಡಿ ಮೀನ್ಸ್ ದ ರಿಲೆವೆಂಟ್ ಮೆಟೀರಿಯಲ್ಸ್ ಟೂ ಲಾರ್ಜ್ ಟು ಇನ್ಕ್ಲೂಡ್ ಇನ್ ದಿ ಮೈನ್ ಬಾಡಿ ಆಫ್ ದ ರಿಸರ್ಚ್ ಏನಿರುತ್ತಲ್ಲ, ರಿಸರ್ಚಿನ ಒಂದು ಮೈನ್ ಬಾಡಿ, ಅದರಲ್ಲಿ ಕೆಲವೊಂದು ರಿಲೆವೆಂಟ್ ಮೆಟೀರಿಯಲ್ಸ್ ತುಂಬಾ ಲಾರ್ಜ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅನ್ವಿಲ್ಡ್ಲಿ ಆರ್ ಟೂ ಲಾರ್ಜ್ ಅಂತ ಹೇಳಿದ್ರೆ ಡೀಟೇಲ್ಡ್ ಕ್ವಶನರಿ. ಓಕೆ, ಕ್ವಶನರಿ ಈಸ್ ರಿಲೆವೆಂಟ್ ಮಟೀರಿಯಲ್ ಫಾರ್ ದಿ ರಿಸರ್ಚ್ ವರ್ಕ್. ಕ್ವಶನರಿಯಲ್ಲಿ ನಾವು ಪ್ರೈಮರಿ ಡಾಟಾ ಕಲೆಕ್ಟ್ ಮಾಡ್ತೀವಿ. ಓಕೆ, ಎಸ್, ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಪ್ರೈಮರಿ ಡಾಟಾ ಅಂತ ಬಂದರೆ ನಾವೇನು ಮಾಡ್ತೀವಿ, ಸ್ಟ್ರಕ್ಚರ್ಡ್ ಕ್ವಶನರಿನ ನೋಡ್ತೀವಿ, ಮೋಸ್ಟ್ ಇಂಪಾರ್ಟೆಂಟ್ ರಿಲೆವೆಂಟ್ ಮಟೀರಿಯಲ್. ಆದರೆ ಅಂತಹ ಒಂದು ಕ್ವಶನರಿ ಅಥವಾ ಬ್ಲ್ಯಾಂಕ್ ಕ್ವಶನರಿನ ನಾವು ಅಥವಾ ಡೀಟೇಲ್ಡ್ ಕ್ವಶನರಿ ಏನಿರುತ್ತಲ್ಲ ಅದನ್ನು ನಾವು ಮೈನ್ ಬಾಡಿನಲ್ಲಿ ರಿಸರ್ಚ್ ರಿಪೋರ್ಟಿನ ಮೈನ್ ಬಾಡಿನಲ್ಲಿ ಸೇರಿಸಲಿಕ್ಕೆ ಬರೋಲ್ಲ. ಅಂತಹದ್ದನ್ನು ನಾವು ಅಪೆಂಡಿಕ್ಸ್ನಲ್ಲಿ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅಪೆಂಡಿಕ್ಸ್ ಅನ್ನುವಂಥದ್ದು ಎಂಥ ಒಂದು ಕ್ಯಾಟಗರಿ ಆಫ್ ಮಟೀರಿಯಲ್ನ ಅದು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಏನಂತ ಹೇಳಿದರೆ ಮೇನ್ ಬಾಡಿನಲ್ಲಿ ನಾವು ಏನಂತ ಹೇಳ್ತಾ ಇದ್ದಾರೆ, ಇಟ್ ಇನ್ಕ್ಲೂಡ್ಸ್ ದ ಮೆಟೀರಿಯಲ್ಸ್. ಯಾವ ಮೆಟೀರಿಯಲ್ ಇನ್ಕ್ಲೂಡ್ ಆಗಿರುತ್ತೆ ಅಪೆಂಡಿಕ್ಸ್ನಲ್ಲಿ, ಏನಂತ ಹೇಳ್ತಿದ್ದಾರೆ, ಯಾವ ಒಂದು ಮೆಟೀರಿಯಲ್ನ ನಾವು ಮೈನ್ ಬಾಡಿ ಅಥವಾ ಟೆಕ್ಸ್ಚುಯಲ್ ಬಾಡಿ ಆಫ್ ದ ರಿಸರ್ಚ್ ವರ್ಕ್ನಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಲ್ವೋ, ಲಾಜಿಕಲಿ ಇನ್ಕ್ಲೂಡ್ ಮಾಡೋಕ್ಕಾಗಲ್ವೋ, ಅಥವಾ ಯಾವ ಒಂದು ಮೆಟೀರಿಯಲ್ ಟೂ ಲಾರ್ಜ್ ಆಗಿದೆ ಟು ಇನ್ಕ್ಲೂಡ್ ದ ಮೈನ್ ಬಾಡಿ. ಓಕೆ, ಟು ಇನ್ಕ್ಲೂಡ್ ಇನ್ ದಿ ಮೈನ್ ಬಾಡಿ, ಅಂತಹ ಒಂದು ಮೆಟೀರಿಯಲ್ ಕ್ಯಾಟಗರಿನ ನಾವು ಅಪೆಂಡಿಕ್ಸ್ನಲ್ಲಿ ನೋಡಬಹುದು. ಇನ್ ಅದರ್ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ ಆ್ಯನ್ ಅಪೆಂಡಿಕ್ಸ್ ಈಸ್ ಎ ಕ್ಯಾಟಗರಿ ಆಫ್ ಸಿಗ್ನಿಫಿಕೆಂಟ್ ರೆಫರೆನ್ಸ್ ಸೋರ್ಸಸ್ ಅಂತ ಹೇಳ್ಬೋದು. ಓಕೆ, ಇಟ್ ಕಂಟೆಂಟ್ಸ್ ದಟ್ ಕ್ಯಾನ್ ನಾಟ್
ಲಾಜಿಕಲಿ ಬಿ ಇನ್ಕ್ಲೂಡೆಡ್ ಇನ್ ದ ರಿಸರ್ಚ್ ರಿಪೋರ್ಟ್ಸ್ ಮೈನ್ ಬಾಡಿ ಆರ್ ಟೆಕ್ಸ್ಚುಯಲ್ ಬಾಡಿ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಆ್ಯನ್ ಇಂಪಾರ್ಟೆಂಟ್ ಐಟಮ್ಸ್, ಓಕೆ, ಮೀನ್ಸ್ ರಿಲೆವೆಂಟ್ ಮೆಟೀರಿಯಲ್ ಅಂತ ಏನು ಹೇಳ್ತೀವಲ್ಲ, ಓಕೆ, ಇಂಪಾರ್ಟೆಂಟ್ ಐಟಮ್ಸ್ ದಟ್ ಆರ್ ಟೂ ಲಾರ್ಜ್ ಅಂತ ಹೇಳ್ತೀವಿ ನಾವು, ಓಕೆ, ಟು ಇನ್ಕ್ಲೂಡ್ ಇನ್ ದಿ ಮೈನ್ ಬಾಡಿ. ದಿಸ್ ಈಸ್ ದ ಮೀನಿಂಗ್ ಆಫ್ ಅಪೆಂಡಿಕ್ಸ್. ಇನ್ ಅದರ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ಆ್ಯನ್ ಅಪೆಂಡಿಕ್ಸ್ ಅನ್ನುವಂಥದ್ದು ಏನನ್ನು ಒಳಗೊಂಡಿರುತ್ತೆ, ಇಟ್ ಕಂಟೈನ್ಸ್ ಸಪ್ಲಿಮೆಂಟರಿ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಓಕೆ, ಅಂಥ ಸಪ್ಲಿಮೆಂಟರಿ ಮೆಟೀರಿಯಲ್ಸ್ ಮೀನ್ಸ್ ರಿಲೆವೆಂಟ್ ಮೆಟೀರಿಯಲ್ ಯಾವುದು ಅನ್ನುವಂಥದ್ದು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಓಕೆ, ಸಪ್ಲಿಮೆಂಟರಿ ಮೆಟೀರಿಯಲ್ ದ್ಯಾಟ್ ಈಸ್ ನಾಟ್ ಆ್ಯನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದಿ ಟೆಕ್ಸ್ಟ್ itself but which may be helpful in providing a more comprehensive understanding of the research problem anta helbodu. And it is information that it is too cumbersome to be included in the body of the paper anta ಹೇಳ್ತಾರೆ. See dear students, the appendix usually includes ಅಪೆಂಡಿಕ್ಸ್ನಲ್ಲಿ ನಾವು ಯೂಶಲಿ ಏನೇನು ನೋಡ್ತೀವಿ ಅಂತ ಒಂದು ರಿಲೆವೆಂಟ್ ಮೆಟೀರಿಯಲ್ ಆರ್ ಏನಂತ ಹೇಳ್ಬೋದು, ಇಂಪಾರ್ಟೆಂಟ್ ಮೆಟೀರಿಯಲ್ ಯಾವುದನ್ನು ನಾವು ಮೈನ್ ಬಾಡಿಯಲ್ಲಿ ಸೇರಿಸ್ಲಿಕ್ಕೆ ಆಗಲ್ವೋ ಅದನ್ನು ಅಪೆಂಡಿಕ್ಸ್ ಕ್ಯಾಟಗರಿಯಲ್ಲಿ ನೋಡ್ಬೋದು. ಯಾವುದು ಅಂತ ಹೇಳಿದ್ರೆ ಅಪೆಂಡಿಕ್ಸ್ನಲ್ಲಿ ನಾವು ಟೂಲ್ಸ್ ಆಫ್ ರಿಸರ್ಚ್ ನೋಡ್ಬೋದು. ಓಕೆ, ರಿಸರ್ಚಿಗೆ ಯೂಸ್ ಮಾಡಿರುವಂಥ ಟೂಲ್ಸ್ನ ಬಗ್ಗೆ ಇನ್ಫಾರ್ಮೇಷನ್ನ ನೋಡ್ಬೋದು. ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸನ್ನು ನೋಡ್ತೀವಿ. ಮೀನ್ಸ್ ಫಾರ್ ಎಕ್ಸಾಂಪಲ್ ಕೈ-ಸ್ಕ್ವೇರ್ ಟೆಸ್ಟನ್ನು ನಾವು ಯೂಸ್ ಮಾಡಿದ್ದಾರೆ ರಿಸರ್ಚ್ ವರ್ಕಿನಲ್ಲಿ, ಓಕೆ, ಟೆಕ್ನಿಕ್ಕಾಗಿ ಮೆಥಡಾಗಿ. ದೆನ್ ಅದಕ್ಕೆ ಕೈ-ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಟೇಬಲ್ ಏನಿರುತ್ತಲ್ಲ ಅದನ್ನು ನಾವು ಅಪೆಂಡಿಕ್ಸ್ನಲ್ಲಿ ನೋಡಬಹುದು. ಆ್ಯಂಡ್ ಸಮ್ಟೈಮ್ಸ್ ರಾ ಡಾಟಾನು ಕೂಡ ನಾವು ನೋಡಬಹುದು ವೆನ್ ದ ಡಾಟಾ ವರ್ ಪ್ರೊಸೆಸ್ಡ್ ಥ್ರೂ ಕಂಪ್ಯೂಟರ್. ಈವನ್ ಮೆಟೀರಿಯಲ್ಸ್ ಆಫ್ ಮೈನರ್ ಇಂಪಾರ್ಟೆನ್ಸ್, ಓಕೆ, ಮೈನರ್ ಇಂಪಾರ್ಟೆನ್ಸ್ ಇರುವಂಥ ಮೆಟೀರಿಯಲ್ನು ನಾವು ಅಪೆಂಡಿಕ್ಸ್ನಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಮೈನರ್ ಇಂಪಾರ್ಟೆನ್ಸ್ ಇರುವಂತಹ ಮೆಟೀರಿಯಲಿಗೆ ಬಂದರೆ ಫಾರ್ಮ್ಸ್ ಆಗಿರ್ಬೋದು, ಲೆಟರ್ಸ್ ಆಗಿರ್ಬೋದು, ರಿಮೈಂಡರ್ಸ್ ಆಗಿರ್ಬೋದು, ಇಂಟರ್ವ್ಯೂ ಶೀಟ್ಸ್ ಆಗಿರ್ಬೋದು, ಇವನ್ ಬ್ಲ್ಯಾಂಕ್ ಕ್ವಶನರ್ಸ್ ಆಗಿರ್ಬೋದು, ಚಾರ್ಟ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಓಕೆ, ಲೆಂತಿ ಕ್ವಶನ್ಸ್ ಆಗಿರ್ಬೋದು. ಇಫ್ ಫಾಲೋ ಅಪ್ ಆರ್ ಕೇಸ್ ಸ್ಟಡೀಸ್ ಅಂತ ಬಂದಾಗ ಹ್ಯಾವ್ ಬೀನ್ ಕಂಡಕ್ಟೆಡ್ ಮಾಡಿದಾಗ ರಿಪೋರ್ಟ್ಸ್ ಆಫ್ ಕೇಸಸ್ಸನ್ನು ಕೂಡ ನಾವು ಅಪೆಂಡಿಕ್ಸ್ನಲ್ಲಿ ನೋಡಬಹುದು. ಎಸ್ ಡಿಯರ್ ಸ್ಟೂಡೆಂಟ್ಸ್, ಟೂಲ್ಸ್ ಆ್ಯಂಡ್ ಅದರ್ ಮೆಟೀರಿಯಲ್ಸ್ ಏನಂತ ಹೇಳ್ತಾ ಇದ್ದಾರೆ, ಶುಡ್ ಬಿ ಪ್ಲೇಸ್ಡ್ ಫಸ್ಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಅಪೆಂಡಿಕ್ಸ್ನಲ್ಲಿ ನಾನು ಹೇಳಿದೆ, ಅಪೆಂಡಿಕ್ಸ್ನಲ್ಲಿ ಏನೇನು ಯಾವ್ಯಾವ ಮೆಟೀರಿಯಲ್ಸ್ ಮೀನ್ಸ್ ಅಪೆಂಡಿಕ್ಸ್ ಯೂಶಲಿ ಏನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಅದನ್ನು ಯಾವ ಒಂದು ಮ್ಯಾನರ್ನಲ್ಲಿ ನಾವು ಅರೇಂಜ್ ಮಾಡಬೇಕು ರಿಸರ್ಚ್ ರಿಪೋರ್ಟ್ನಲ್ಲಿ ಅಂತ ಬಂದಾಗ ಏನಂತ ಹೇಳ್ತಿದ್ದಾರೆ, ದ ಟೂಲ್ಸ್ ಆ್ಯಂಡ್ ಅದರ್ ಮೆಟೀರಿಯಲ್ಸ್ ಏನಿದೆಯಲ್ಲ ಶುಡ್ ಬಿ ಪ್ಲೇಸ್ಡ್ ಫಾಸ್ಟ್. ಟೂಲ್ಸ್ ಆ್ಯಂಡ್ ಅದರ್ ಮೆಟೀರಿಯಲ್ಸ್ನ ಫಸ್ಟ್ ನಾವು ಅಪೆಂಡಿಕ್ಸ್ನಲ್ಲಿ ನೋಡ್ತೀವಿ. ಆ್ಯಂಡ್ ಟೇಬಲ್ಸನ್ನು ನಾವೇನು ಮಾಡ್ತೀವಿ, ಟೇಬಲ್ಸ್ ಅಟ್ ದಿ ಎಂಡ್ ಅಂತ ಹೇಳ್ತೀವಿ. ಟೇಬಲ್ಸನ್ನು ನಾವು ಎಂಡಿನಲ್ಲಿ ನೋಡ್ತೀವಿ. ಆ್ಯಂಡ್ ಪೇಜ್ ನಂಬರ್ಸ್ ಶುಡ್ ಬಿ ಅಸೈನ್ಡ್ ಇನ್ ರೋಮನ್ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಏನು ಅಪೆಂಡಿಕ್ಸ್ನಲ್ಲಿ ಇರುವಂತಹ ಇನ್ಫಾರ್ಮೇಷನ್ಗೆ ಪೇಜ್ ನಂಬರ್ನ ನಾವು ಅಸೈನ್ ಮಾಡಬೇಕಾಗುತ್ತೆ. ಅವನ್ನೆಲ್ಲ ನಾವು ರೋಮನ್ ನಂಬರ್ಸಲ್ಲಿ ನೋಡ್ಬೋದು. ಅಪೆಂಡಿಕ್ಸ್ 1, 2, 3 ಅನ್ನೋ ರೀತಿ ಇಲ್ಲಿ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ರೋಮನ್ ನಂಬರ್ 1, 2, XXI ಅಂತ ಹೇಳಿದರೆ 21 ಅಂತ, X ಮೀನ್ಸ್ 10, XXI ಮೀನ್ಸ್ 21 ಅನ್ನುವಂಥದ್ದು. ಓಕೆ, ಎಸ್, ಈ ರೀತಿ ನಾವು ನೋಡಬಹುದು. ಆ್ಯಂಡ್ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಅಪೆಂಡಿಕ್ಸಿಗೆ ಒಂದು ಈ ಸ್ಲೈಡು ಒಂದು ಎಕ್ಸಾಂಪಲ್ನ ತೋರಿಸ್ತದೆ. ನಾವು ಅಪೆಂಡಿಕ್ಸ್ ಡಿ, ಓಕೆ, ಅಪೆಂಡಿಕ್ಸ್ ಡಿನಲ್ಲಿ ನಾವು ಒಂದು ಸ್ಯಾಂಪಲ್ ಕ್ವಶನರನ್ನು ನಾವು ಹಾಕಿದ್ದೇವೆ. ಓಕೆ, ಆ ಒಂದು ಕ್ವಶನರನ್ನು ನಾವಿಲ್ಲಿ ನೋಡ್ಬೋದು. ಈ ರೀತಿ ಇರುತ್ತೆ ಅಪೆಂಡಿಕ್ಸ್ ಅನ್ನುವಂಥದ್ದು. ಆ್ಯಂಡ್ ಫೈನಲಿ ಅಪೆಂಡಿಕ್ಸ್ ಏನಿದೆಯಲ್ಲ ಸರ್ವ್ಸ್ ದ ಫಂಕ್ಷನ್ಸ್ ಆಫ್ ಪ್ರೊವೈಡಿಂಗ್ ಗ್ರೇಟರ್ ಕ್ಲಾರಿಟಿ ಅಂತ ಹೇಳ್ಬೋದು. ಆ್ಯಂಡ್ ಏನಂತ ಹೇಳ್ಬೋದು, ಆ್ಯಂಡ್ ಈ ಅಪೆಂಡಿಕ್ಸಿಂದ ಒಂದು ಗ್ರೇಟರ್ ಕ್ಲಾರಿಟಿ ಸಿಗುತ್ತೆ. ಓಕೆ, ಆ್ಯಂಡ್ ಅಥೆಂಟಿಸಿಟಿ ಸಿಗುತ್ತೆ ಯಾರಿಗೆ, ರೀಡರ್ಸ್ ಆರ್ ಕನ್ಸ್ಯೂಮರ್ಸ್ ಆಫ್ ದಿ ಥೀಸಿಸ್ ಅಂತ ನಾವು ಹೇಳ್ಬೋದು. ಡಿಯರ್ ಸ್ಟೂಡೆಂಟ್, ಫೈನಲಿ ಹೇಳಬೇಕಂದ್ರೆ ಐಟಮ್ಸ್ ಆಫ್ ಅಪೆಂಡಿಕ್ಸ್ ಆರ್ ವೆರಿ 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 ಎಸೆನ್ಷಿಯಲ್ ಫಾರ್ ಎ ಗುಡ್ ರಿಸರ್ಚ್ ರಿಪೋರ್ಟ್. ಓಕೆ, ಎಸ್, ದಿಸ್ ಈಸ್ ಅಬೌಟ್ ಡಿಯರ್ ಸ್ಟೂಡೆಂಟ್, ದಿಸ್ ಈಸ್ ಅಬೌಟ್ ಅಪೆಂಡಿಕ್ಸ್. ಓಕೆ, ಇಲ್ಲಿವರೆಗೂ ನಾವು ಏನೇನು ಡಿಸ್ಕಷನ್ ಮಾಡಿದ್ದೀವಿ ಅನ್ನೋವಂಥದ್ದನ್ನು ನೋಡೋಣ. ಫಸ್ಟಿಗೆ ನಾವು ಬಿಬ್ಲಿಯೋಗ್ರಫಿನ ನೋಡಿದ್ವಿ, ಆ್ಯಂಡ್ ಮ್ಯಾನರ್ ಆ್ಯಂಡ್ ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡಿದ್ವಿ. ಬಿಬ್ಲಿಯೋಗ್ರಫಿ ಯಾವ ರೀತಿ ಎಂಟ್ರೀಸ್ ಇನ್ ದ ಬಿಬ್ಲಿಯೋಗ್ರಫೀಸ್ ಅಂತ ಬಂದಾಗ ಯಾವ ರೀತಿ ಬರಿಬೇಕು ಅನ್ನೋವಂಥದ್ದು, ಆ್ಯಂಡ್ ಯಾವ ಒಂದು ಮ್ಯಾನರ್ನಲ್ಲಿ ಬರಿಬೇಕು, ಆಲ್ಫಾಬೆಟಿಕಲ್ ವೈಸ್ ಅರೇಂಜ್ ಮಾಡಬೇಕು ಅನ್ನೋವಂಥದ್ದು ನೋಡಿದ್ವಿ. ದೆನ್ ಅಪೆಂಡಿಕ್ಸನ್ನು ನೋಡಿದ್ವಿ ನಾವು.
ಅಪೆಂಡಿಕ್ಸ್ನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋಂಥದ್ದು ನೋಡಿದ್ವಿ. ಎಸ್, ಈಗ ಈ ಒಂದು ಸೆಷನನ್ನು ಎಂಡ್ ಮಾಡುವಂತಹ ಸಮಯ. ಕನ್ಕ್ಲೂಷನ್. See, dear students, from the above discussion we can conclude that bibliography and appendix are significant aspects ಅಂತ ಹೇಳಬಹುದು ಇನ್ ರಿಸರ್ಚ್ ಆ್ಯಕ್ಟಿವಿಟಿ. ಒಂದು ರಿಸರ್ಚ್ ರಿಪೋರ್ಟ್ ಅಂತ ಬಂದಾಗ ಬಿಬ್ಲಿಯೋಗ್ರಫಿ ಆ್ಯಂಡ್ ಅಪೆಂಡಿಕ್ಸ್ ಒಂದು ಸಿಗ್ನಿಫಿಕೆಂಟ್ ಪಾರ್ಟ್ ಅಂತ ಹೇಳ್ತೀವಿ ನಾವು. ಓಕೆ, ಈ ರಿಸರ್ಚ್ ರಿಪೋರ್ಟನ್ನು 3 ಪಾರ್ಟಲ್ಲಿ ನಾವು ನೋಡ್ಬೋದು. ಲೇಔಟ್ ಆಫ್ ದಿ ರಿಸರ್ಚ್ ರಿಪೋರ್ಟ್ ಅಂತ ಬಂದಾಗ ಪ್ರಿಲಿಮಿನರಿ ಪಾರ್ಟ್ ಮೀನ್ಸ್ ಪ್ರಿಲಿಮಿನರಿ ಪೇಜಸ್, ಮೇನ್ ಬಾಡಿ ಆ್ಯಂಡ್ ರೆಫರಲ್ ಸೆಕ್ಷನ್ ಅಂತ ಬರುತ್ತೆ, ಅಥವಾ ರೆಫರಲ್ ಮೆಟೀರಿಯಲ್, ಅಲ್ಲಿ ನಾವು ನೋಡ್ತೀವಿ. A researcher should think regarding bibliography and appendix while preparing research report. ಕಂಪಲ್ಸರಿಯಾಗಿ ರಿಸರ್ಚರ್ ಒಂದು ಬಿಬ್ಲಿಯೋಗ್ರಫಿ ಆ್ಯಂಡ್ ಅಪೆಂಡಿಕ್ಸ್ ಬಗ್ಗೆ ಥಿಂಕ್ ಮಾಡಲೇಬೇಕು. ಓಕೆ, ಮಾಡಲೇಬೇಕು, ಮ್ಯಾಂಡೇಟರಿ. ಎಸ್, ದಿಸ್ ಈಸ್ ಅಬೌಟ್ ದಿ ಕನ್ಕ್ಲೂಷನ್. ಸಿ ಡಿಯರ್ ಸ್ಟೂಡೆಂಟ್ಸ್, ಫಾರ್ ಫರ್ದರ್ ಏನಂತ ಹೇಳಬಹುದು, ಇನ್ಫಾರ್ಮೇಷನ್ ಗೋಸ್ಕರ ಒಂದು ರೆಫರೆನ್ಸನ್ನು ಪ್ರೊವೈಡ್ ಮಾಡಿದ್ದೀನಿ. SCR ಖೋತಾರಿ ರಿಸರ್ಚ್ ಮೆಥಡಾಲಜಿ, ಆ ಒಂದು ಬುಕ್ಸನ್ನು ರಿಫರ್ ಮಾಡ್ಬೋದು. ನಿಮಗೆ ಬಿಬ್ಲಿಯೋಗ್ರಫಿ ಆ್ಯಂಡ್ ಅಪೆಂಡಿಕ್ಸ್ ಸಂಬಂಧಪಟ್ಟ ಹಾಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಆರ್ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಈ ಒಂದು ಬುಕ್ಸನ್ನು ರೆಫರ್ ಮಾಡಿ. OR ಕೃಷ್ಣಸ್ವಾಮಿ ಕೂಡ ಇದೆ, ಕೂಪರ್ ಕೂಡ ಇದೆ, ಡೊನಾಲ್ಡ್ ಕೂಪರ್. ಓಕೆ, ಆ್ಯಂಡ್ ಒಂದು ಇಂಟರ್ನೆಟ್ ಲಿಂಕನ್ನು ಕೊಟ್ಟಿದ್ದೀನಿ ನಾನು. ಓಕೆ, ಇಂಟರ್ನೆಟ್ ಲಿಂಕ್, ಆ ಒಂದು ಲಿಂಕನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದರಲ್ಲೂ ಕೂಡ ಬಹಳಷ್ಟು ಇನ್ಫಾರ್ಮೇಷನ್ ಇದೆ ರಿಗಾರ್ಡಿಂಗ್ ಬಿಬ್ಲಿಯೋಗ್ರಫಿ ಆ್ಯಂಡ್ ಅಪೆಂಡಿಕ್ಸ್. ಕೊನೆಯದಾಗಿ ಥ್ಯಾಂಕ್ ಯು ಆಲ್, ಹ್ಯಾವ್ ಎ ನೈಸ್ ಡೇ.